ದೌರ್ಭಾಗ್ಯ ಏನು ಅಂತಂದರೆ ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ಬ್ರೀಡ್ ಇಲ್ಲ. ಉತ್ತರ ಭಾರತಕ್ಕೆ ಹೋಗಿ ಪ್ರತಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ತುಂಬ ಒಳ್ಳೊಳ್ಳೆ ಬ್ರೀಡ್ಗಳು ಸಿಗ್ತಾವೆ ನಿಮಗೆ. ಆದರೆ ಕರ್ನಾಟಕದಲ್ಲಿ ಆ ಥರ ತಳಿ ಇಲ್ಲ ನಿಮಗೆ. ನೀವು ನಾಟಿ ಅಂತ ಹೇಳೋದು ಯಾವುದು ತಳಿ ಅಲ್ಲ. ಒಂದು ಮರಿ ತೆಗಿಲಿಕ್ಕೆ ಇದರಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತಂದರೆ 3,000 ರೂಪಾಯಿ ಮಾತ್ರ ಖರ್ಚಾಗುತ್ತೆ. ನಿಮ್ಮಲ್ಲಿ ಬ್ರೀಡಿಂಗ್ ಮಾಡ್ಕೊಳ್ಳಿ, ನಿಮ್ಮ ಹುಟ್ಟಿದ ಮರಿಗಳನ್ನು ಗಂಡು ಮರಿಗಳನ್ನ ಫ್ಯಾಟ್ನಿಂಗ್ ಮಾಡಿ, ಆವಾಗ ಲಾಭ ಮಾಡ್ಬೋದು ರೈತರು. ಮೇಕೆಗಳು ಯಾವುದೇ ತಳಿ ಮೇಕೆ ತೊಗೊಂಡ್ರು 8 ತಿಂಗಳಿಗೆ ಒಂದು ಸೂಲಾಗೆ ಬರೋದು. ಇದು 2 ಡೇಸ್ ಆಗಿದೆ. ಇದು ತೂಕ ಮಾಡಿ ತೋರಿಸ್ತೇನೆ ನಿಮಗೆ. 5 kg 50 ಗ್ರಾಮ್ ಇದೆ. ಹುಟ್ಟಿದಾಗ ಈ ಥರ ಕಾಣ್ತಾ ಇರ್ತವೆ. ನಿಮ್ಮ ಪಾದ ನಡಿಬೇಕಾದ್ರೆ ಈ ಥರ ಬಗ್ಸಿ ನಡೀತಾ ಇರ್ತವೆ. ಅದು ಏನು ತೊಂದರೆ ಆಗಲ್ಲ. ಇನ್ನು 4-5 ದಿನ ಆದಮೇಲೆ ಇದು ಸ್ಟ್ರೈಟ್ ಆಗುತ್ತೆ. ತುಂಬ ಜನ ಭಯ ಬೀಳ್ತಾರೆ. ಇದು 15 ದಿನ ಆಗಿದೆ ಸರ್. ಒಂದು ತಿಂಗಳ ಮೇಲೆ 24 ದಿನ ಆಗಿದೆ. ಇದು ನೇಪಿಯರ್ ಅನ್ನೋದನ್ನ ನಮ್ಮ ಅನಿಮಲ್ಸ್ಗೆ ಟಚ್ ಸಹ ಮಾಡಿಸ್ತಾ ಇಲ್ಲ. ನೇಪಿಯರನ್ನ ಎಲ್ಲಾ ರೈತರು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಇದರಲ್ಲಿ ಕೆಲವು ತಳಿಗಳು ಮಾತ್ರ 6 ಲೀಟರ್ ವರೆಗೂ ಬರುತ್ತೆ. ಬಟ್ ನಾರ್ಮಲ್ ಆಗಿ 2 ಲೀಟರ್ ಮೇಲೆ ಬರ್ತವೆ ಎಲ್ಲವೂ. 3 ತಿಂಗಳಿಗೆ ನಿಮಗೆ 20 kg ದಾಟಿರುತ್ತೆ ಒಂದು ಗಂಡು ಮರಿ ಅಂತಂದ್ರೆ. ಹೆಣ್ಣು ಮರಿ ಅಂದ್ರೆ 18 kg ದಾಟಿರುತ್ತೆ. 60 kg ಅಂತೂ ಮುಟ್ಲೇಬೇಕು ಗಂಡು ಮರಿ. ಹೆಣ್ಣು ಮರಿ ಆದ್ರೆ ನಿಮಗೆ 40-45 kg ತನಕ ಹೋಗುತ್ತೆ. ಗ್ಯಾಸ್ಟೇಷನ್ ಮಾಡಿದ್ರೆ 200 kg ತನಕ ತಗೊಂಡೋಗ್ಬೋದು. ಫರ್ ನೋಡಿದಾಗ ಈ ತರ ಎಲ್ಲ ಕೆದರ್ಕೊಂಡಿರಬಾರ್ದು. ನೈಸ್ ಆಗಿ ಶೈನಿಂಗ್ ಕಾಣ್ತಾ ಇದೆ ಅಂತಂದ್ರೆ ಮರಿ ಆರೋಗ್ಯವಾಗಿದೆ ಅಂತ. ಮರಿ ಶೈನಿಂಗ್ ಇಲ್ಲ, ಆಬ್ವಿಯಸ್ಲಿ ತಾಯಿನಲ್ಲಿ ಹಾಲಾಗ್ತಾ ಇಲ್ಲ ಅಂತ. 25 ದಿನ ಆದ ತಕ್ಷಣ ಶುರು ಮಾಡಿ ಡಿವಾರ್ಮಿಂಗು. ಪ್ರತಿ 2.5 3 ತಿಂಗಳಿಗೆ ಪ್ರತಿಯೊಂದು ಅನಿಮಲ್ಗೂ ಡಿವಾರ್ಮಿಂಗ್ ಮಾಡ್ತಾ ಬನ್ನಿ. ಸೇಮ್ ಕಂಟೆಂಟ್ ಇರೋ ಅಂತ ಡಿವಾರ್ಮಿಂಗ್ ಅನ್ನು ಮತ್ತೆ ಬಳಸಬೇಡಿ. ಚೇಂಜ್ ಮಾಡ್ಕೊಂತಾ ಹೋಗಿ. ವರ್ಮ್ಸ್ ಕಂಟ್ರೋಲ್ ಜಾಸ್ತಿ ಆಗುತ್ತೆ ನಿಮಗೆ. ವರ್ಮ್ ಲೋಡ್ ಇರಲ್ಲ. ಮರಿ ಹುಟ್ಟಿದ 72 ಗಂಟೆ ಆದ ತಕ್ಷಣ ET+TT ಕೊಡಿ. ಮರಿಗಳ ಮಾರ್ಟಾಲಿಟಿ ಡೆತ್ ರೇಷಿಯೋ ಏನಿದೆಯೋ ಅದು ಸಂಪೂರ್ಣವಾಗಿ ನಿಂತೋಗುತ್ತೆ. ET+TT ಕೊಟ್ಕೊಂತಾ ಹೋಗಿ 6 ತಿಂಗಳಿಗೆ ಒಂದ್ಸರಿ. ವ್ಯಾಕ್ಸಿನ್ಗಳಿಗೆ ತುಂಬಾ ದುಬಾರಿ ಏನೂ ಆಗಲ್ಲ. ಎಲ್ಲ ಒಂದು 50 ಅನಿಮಲ್ ಇದೆ ನಿಮ್ಮ ಹತ್ರ ಅಂದ್ರೆ ಖರ್ಚಾಗೋದು 100 ರೂಪಾಯಿಂದ ಹಿಡಿದು 350 ರೂಪಾಯಿ ತನಕ ಆಗ್ಬೋದು. ಒಂದು ಮರಿ ಇದ್ರೂ ಸಹ ನಿಮ್ಮ ಮನೆಯಲ್ಲಿ 150 ರೂಪಾಯಿ ಖರ್ಚು ಮಾಡೋದು ದೊಡ್ಡದಲ್ಲ. ಬ್ಲಡ್ ತೆಗೆದು ಅದರಲ್ಲಿ ಸಿರಾಮ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಇದರಲ್ಲಿ ಒಂದು 3 ಡ್ರಾಪ್ ಹಾಕ್ತೀವಿ. 3 ಡ್ರಾಪ್ ಹಾಕಿ ನೋಡಿದಾದ್ಮೇಲೆ ಇದರಲ್ಲಿ 2 ಗೆರೆ ಬಂತು ಅಂತಂದ್ರೆ ಫಲ ಆಗಿದೆ ಅಂತ, ಸಿಂಗಲ್ ಲೈನ್ ಬಂತು ಅಂದ್ರೆ ಫಲ ಆಗಿಲ್ಲ ಅಂತ. ಎಲ್ಲಕ್ಕೂ ಇದನ್ನ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇದು ತುಂಬಾ ದುಬಾರಿ ಆಗುತ್ತೆ. 250ರಿಂದ 300 ರೂಪಾಯಿ ಆಗುತ್ತೆ. ಈಗ 6 ಮಂತ್ಸ್ಗೆ 1 ಇಯರ್ಗೆ ಎಷ್ಟು ಡೆವಲಪ್ಮೆಂಟ್ ಆಗುತ್ತೆ ಸರ್ ಈಗ ಬೀಟಲ್ಲು ಗಂಡು ಮರಿಗಳು? ಈಗ ನಿಮಗೆ ತಾಯಿನಲ್ಲಿ ಹಾಲು ಎಷ್ಟು ಬರ್ತಾ ಇದೆ ಅನ್ನೋದ್ರ ಮೇಲೆ ಮುಖ್ಯ. ಈಗ ಬೀಟಲಲ್ಲಿ ಏನಾಗುತ್ತೆ 2 ಲೀಟರ್ ಮೇಲೆ ಬರುತ್ತೆ, ಅಪ್ ಟು 6 ಲೀಟರ್ ತನಕ ಬರುತ್ತೆ. 6 ಲೀಟರ್ ಬರಬೇಕು ಅಂದರೆ ತುಂಬ ಹೆವಿ ಅದಕ್ಕೆ ಫೀಡಿಂಗ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಕೆಲವು ತಳಿಗಳು ಮಾತ್ರ 6 ಲೀಟರ್ವರೆಗೂ ಬರುತ್ತೆ. ಬಟ್ ನಾರ್ಮಲಾಗಿ 2 ಲೀಟ್ರಿಗೆ ಮೇಲೆ ಬರ್ತವೆ ಎಲ್ಲವೂ. 2 ಲೀಟ್ರ್ ಬಂದರೆ ಸಾಕು ಸಫಿಷಿಯೆಂಟಾಗಿ ಮರಿಗಳು ಬೆಳವಣಿಗೆ ಆಗೋದಕ್ಕೆ. 3 ತಿಂಗಳಿಗೆ ನಿಮಗೆ 20 kg ದಾಟಿರುತ್ತೆ ಒಂದು ಗಂಡು ಮರಿ ಅಂತಂದರೆ. 22 kg ದಾಟಿರುತ್ತೆ. ಹೆಣ್ಣು ಮರಿ ಅಂದರೆ 18 kg ದಾಟಿರುತ್ತೆ. ಅದಾದಮೇಲೆ ಸ್ವಲ್ಪ ಡೌನ್ ಆಗುತ್ತೆ. ತಾಯಿಯಿಂದ ಬೇರ್ಪಡಿಸ್ತೀವಿ, ಸ್ವಲ್ಪ ಡೌನ್ ಆಗುತ್ತೆ. ಅದಾದಮೇಲೆ 1 ತಿಂಗಳು ಅಂದರೆ 4 ತಿಂಗಳಾದಮೇಲೆ ಮತ್ತೆ ಬೆಳವಣಿಗೆ ಶುರುವಾಗುತ್ತೆ. ನಿಮ್ಗೆ ಆನ್ ಅವರೇಜು 1 ವರ್ಷಕ್ಕೆ 60 kg ಮುಟ್ಟಿದೆ ಅನಿಮಲ್ಲು ಅಂದರೆ ಗುಡ್ ವೆಯ್ಟ್. 60 kg ಮುಟ್ಟಿದೆ ಅಂತ ಹೇಳಿದ್ರೆ 60 kg ಮೇಲೆ ತೆಗೆದಿದ್ದೀನಿ ಸರ್ ನಾನು 70 kg ತೆಗೆದಿದ್ದೀನಿ, ವಂಡರ್ಫುಲ್. 60 kg ಅಂತೂ ಮುಟ್ಲೇಬೇಕು ಗಂಡು ಮರಿ. ಹೆಣ್ಣು ಮರಿ ಆದರೆ ನಿಮಗೆ 40-45 kg ತನಕ ಹೋಗುತ್ತೆ. ಪ್ರೆಗ್ನೆಂಟ್ ಆಗಿದ್ದಾಗ ಇದು ಹೆಣ್ಣಿನ ತೂಕ ಬಂದು 80ರಿಂದ 85 kg ತನಕ ಹೋಗ್ತವೆ. ಗಂಡಾದರೆ ನಿಮಗೆ ತೊಗೊಂಡೋಗ್ಬೋದು. ಕ್ಯಾಸ್ಟೇಷನ್ ಮಾಡಿದ್ರೆ 200 kg ತನಕ ತೊಗೊಂಡೋಗ್ಬೋದು. ವಿತೌಟ್ ಕ್ಯಾಸ್ಟೇಷನ್ ಆದರೆ 120-130 kg ಅಂತಂದರೆ ಒಳ್ಳೆ ವೆಯ್ಟ್. ಅದು ಅಷ್ಟು ಬರಬೇಕು ಅಂದರೆ ನಿಮ್ಗೆ 2 ವರ್ಷ ಬೇಕಾಗುತ್ತೆ. ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ಯಾವುದಾದ್ರು ನಾಟಿ ತಳಿ ಅಂತ ಏನಾದರೂ ಇದೆಯಾ ಸರ್? ಸರ್ ಇದೊಂದು ದೌರ್ಭಾಗ್ಯ ಏನು ಅಂತಂದರೆ ಯಾವುದೇ ಜಾಗಕ್ಕೆ ಹೋಗಿ ಅಲ್ಲಿರೋಂಥ ನಾಟಿ ತಳಿ ಅಂತ ಏನು ಹೇಳ್ತಾ ಇದ್ದಾರೋ ಅದ್ರ ನಾಟಿ ತಳಿ ಅನ್ನೋ ಒಂದು ಬ್ರೀಡ್ ಇಲ್ಲ. ನಾಟಿ ಅನ್ನೋ ಒಂದು ಬ್ರೀಡೇ ಇಲ್ಲ. ನಾಟಿಯನ್ನು ಬ್ರೀಡ್ ಯಾವುದನ್ನು ನೀವು ನಾಟಿ ಅಂತ ಕರಿತೀರಾ ಅಂತಂದರೆ ಜಮ್ನಾಪಾರಿ ಆಗ್ಬೋದು, ಹೈದ್ರಾಬಾದಿ ಆಗ್ಬೋದು, ಅಥವಾ ಇನ್ನೊಂದು ಯಾವುದೋ ಶಿರೋಹಿ ಆಗ್ಬೋದು, ಅಥವಾ ಬೀಟಲ್ ಆಗ್ಬೋದು, ಅಥವಾ ಸಾಕಷ್ಟು ಬ್ರೀಡ್ಗಳಿದಾವಲ್ಲ ಆ ಬ್ರೀಡ್ಗಳನ್ನ ಇನ್ಬ್ರೀಡ್ ಆಗಿ ಕುರ್ಜ ಬೆಳೆದಾಗಿರೋಂಥದ್ದು ಸುಮಾರು ಸರಿ ಏನಾಗುತ್ತೆ ಅದ್ರ ತಂದೆ ಕೈಯಲ್ಲೇ ಕ್ರಾಸ್ ಮಾಡಿಸು, ಮಗಳಿಗೆ ತಿರುಗಿ ತಮ್ಮನ ಕೈಯಲ್ಲಿ ಕ್ರಾಸ್ ಮಾಡಿಸು, ಈ ಥರ ಇನ್ಬ್ರೀಡ್ ಆಗ್ತಾ ಹೋದಾಗ ಕುರ್ಜ ಆಗ್ತವೆ. ತಳಿ ಕುರ್ಜ ಆದಾಗ ಅದನ್ನು ನಾಟಿ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಅದನ್ನೇ ಈಗ ಕರ್ನಾಟಕದಲ್ಲಿ ಏನು ಕರಿತಾ ಇದ್ದಾರೆ ನಾಟಿ, ಯಾವುದೂ ಒಂದು ಬ್ರೀಡ್ ಇಲ್ಲ ನಾಟಿ ಅಂತ ಹೇಳ್ಬಿಟ್ಟು. ಈ ಕುರ್ಜು ಬಿದ್ದೋಗಿರೋ ಅಂಥ ತಳಿಗಳನ್ನು ನಾಟಿ ಅಂತ ಕರಿತಾ ಇದ್ದಾರೆ. ನಮ್ಮ ದೌರ್ಭಾಗ್ಯ ಏನು ಅಂತಂದರೆ ಕರ್ನಾಟಕದಲ್ಲಿ ನಮ್ಮದೇ ಆದ ಒಂದು ಬ್ರೀಡ್ ಇಲ್ಲ, ತಳಿ ಇಲ್ಲ. ನೀವು ಉತ್ತರ ಭಾರತಕ್ಕೆ ಹೋಗಿ ಪ್ರತಿ ಪ್ರಾಂತ್ಯದಿಂದ ಪ್ರಾಂತ್ಯಕ್ಕೆ ತುಂಬ ಒಳ್ಳೊಳ್ಳೆ ಬ್ರೀಡ್ಗಳು ಸಿಗ್ತವೆ ನಿಮಗೆ. ಅವ್ರದ್ದೇ ಆದ ಬ್ರೀಡ್ಗಳು ಸಿಗ್ತವೆ. ಆದರೆ ಕರ್ನಾಟಕದಲ್ಲಿ ಆ ಥರ ತಳಿ ಇಲ್ಲ ನಿಮಗೆ. ನೀವು ನಾಟಿ ಅಂತ ಹೇಳೋದು ಯಾವುದೂ ತಳಿ ಅಲ್ಲ ಸರ್. ಆಗಲೇ ಹೇಳ್ದಂಗೆ ನಿಮಗೆ ಹೇಳಿದ್ನಲ್ಲ, ಪ್ರತಿ ತಿಂಗಳು ವೆಯ್ಟ್ ಮಾಡ್ತಾಯಿರಿ. ತೂಕ 6ರಿಂದ 8 kg ಬರ್ತಾ ಇದೆಯಾ ಅಂತ. ಉದಾಹರಣೆಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು 1 ತಿಂಗಳ ಮೇಲೆ 24 ದಿನ ಆಗಿದೆ. ಅದರ ವೆಯ್ಟ್ ಬಂದು 17 kg 450 ಗ್ರಾಮ್ ಇದೆ. ನಿಮ್ಮ ಹಿಂಭಾಗದಲ್ಲಿದೆ ನೋಡಿ. ಅದು ಸಹ ಇದಕ್ಕಿಂತ 4 ದಿನ ಕಡಿಮೆ. ಅದು ಹೆಣ್ಣು ಮರಿ 15.5 kg ಇದೆ.
ಅದ್ರ ಜೊತೆಯಲ್ಲೇ ಗಂಡು ಮರಿ ಇದೆ ನೋಡಿ ಇಲ್ಲಿ. ಇದು 16.25 kg ಇದೆ. kg ಇದೆ ಅದು. ಈ ಥರ ನೀವು ವೆಯ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ಆವಾಗ ಗೊತ್ತಾಗುತ್ತೆ ನಿಮಗೆ ನಮ್ಮ ಮರಿ ಬೆಳವಣಿಗೆ ಆಗ್ತಾ ಇದೆಯಾ, ಆರೋಗ್ಯವಾಗಿದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಫರ್ ನೋಡಿ, ಎಷ್ಟು ತಿಂಗಳು ಮರಿ ಸರ್ ಅದು? 1 ತಿಂಗಳ ಮೇಲೆ 20 ದಿನ ಆಗಿದೆ ಅದು. ಅದು 24 ದಿನ ಆಗಿದೆ, ಇದು 20 ದಿನ ಆಗಿದೆ. ನೀವು ಅದ್ರ ಫರ್ ನೋಡಿ. ಫರ್ ನೋಡಿದಾಗ ಯಾವುದೇ ಕಾರಣಕ್ಕೂ ಕೆದರ್ಕೊಂಡು ಈ ಥರ ಎಲ್ಲ ಕೆದರ್ಕೊಂಡಿರಬಾರ್ದು. ನೈಸಾಗಿರಬೇಕು ಮರಿಗಳು. ನೈಸಾಗಿ ಶೈನಿಂಗ್ ಕಾಣ್ತಾ ಇದೆ ಅಂತಂದರೆ ಮರಿ ಆರೋಗ್ಯವಾಗಿದೆ ಅಂತೇಳಿ. ತುಂಬ ಆ ಕಡೆ ಈ ಕಡೆ ಎಲ್ಲ ಟಾರ್ಪಲ್ ಬಿಟ್ಕೊಂಡು ಒಳಗಡೆ ಗಾಳಿ ಬರ್ದಿರಾ, ಒಳ್ಳೆ ಗಾಳಿ ಬೆಳಕು ಬರ್ದಿರಾ ಮಾಡ್ಕೋಬೇಡಿ. ಈ ಕಡೆಯಿಂದ ಗಾಳಿ ಬರಬೇಕು, ಆ ಕಡೆ ಗಾಳಿ ಹೋಗಬೇಕು, ಆ ಥರ ಬಳಸಿ ಶೆಡ್ಡನ್ನು. ತುಂಬ ಜನ ಏನು ಮಾಡ್ತಾರೆ, ಒಳ್ಳೆ ಚಳಿ ಆಗ್ತಾ ಇದೆ ನಮ್ಮ ಮರಿಗಳಿಗೆ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಟಾರ್ಪಲ್ ಬಿಟ್ಬಿಟ್ಟು ಒಳಗಡೆ ಬೆಚ್ಚಿಗೆ ಮಾಡೋದಕ್ಕೂ ಎಲ್ಲ ನೋಡ್ತಾರೆ. ಆ ಥರ ಮಾಡಬೇಡಿ. ಒಳ್ಳೆ ಗಾಳಿ ಮತ್ತು ಬೆಳಕು ಕೊಡಿ ಅನಿಮಲ್ಸ್ಗೆ. ನೀವು ಒಳ್ಳೆ ಗಾಳಿ ಬೆಳಕು ಕೊಟ್ಟಾಗ ತಾಯಿ ಜೊತೆಲಿದ್ದಾಗ ಅದು ತಾನಾಗಿ ಹೀಟ್ ಜನ್ರೇಟ್ ಆಗಿ ತಾಯಿ ಮುಖಾಂತರ ಅದಕ್ಕೇನು ಚಳಿ ಆಗಲ್ಲ. ತುಂಬ ಜನ ಮರಿಗಳು ಚಳಿ ಆಗ್ಬಿಡುತ್ತೆ ಅಂತ ಏನು ಮಾಡ್ತಾರೆ, ಪೂರ್ತಿ ಟಾರ್ಪಲ್ ಬಿಟ್ಬಿಡೋದು, ಒಳಗಡೆ ಬಿಸಿ ಮಾಡೋದಕ್ಕೆ ನೋಡ್ತಾರೆ. ಆವಾಗೇನಾಗುತ್ತೆ, ಒಳಗಡೆಗೆ ನಮಗೆ ಆಮ್ಲಜನಕದ ಪ್ರಾಬ್ಲಮ್ ಶುರುವಾಗುತ್ತೆ, ಒಳ್ಳೆ ಗಾಳಿ ಸಿಗಲ್ಲ. ಆವಾಗ ನಿಮ್ಗೆ ದೊಡ್ಡ ಅನಿಮಲ್ಸ್ಗೆ ಏನೋ ಅಷ್ಟು ಪ್ರಾಬ್ಲಮ್ ಬರದೇ ಇರ್ಬೋದು, ಬಟ್ ಮರಿಗಳಿಗೆ ತುಂಬ ಪ್ರಾಬ್ಲಮ್ ಶುರುವಾಗುತ್ತೆ. ಮರಿಗಳಲ್ಲಿ ಫರ್ರೆಲ್ಲ ನಿಂತ್ಕೊಳ್ಳೋದು, ಓಡಾಡೋದಕ್ಕೆ ಸುಸ್ತು ಬೀಳೋದು, ಈ ಥರ ಶುರುವಾಗುತ್ತೆ. ನೀವು ಮರಿ ಯಾವುದೇ ನೋಡ್ಬೋದು ನಮ್ಮ ಶೆಡ್ಡಲ್ಲಿ ಎಲ್ಲ ಶೈನಿಂಗ್ ಇದ್ದಾವೆ. ಈ ಥರ ಶೈನಿಂಗ್ ಇರಬೇಕು ಮರಿಗಳಿಗೆ. ಹುಟ್ಟಿ ನೀವು 3 ತಿಂಗಳು ಆಗೋ ತನಕ ನೀವು ಹೆಂಗೆ ಹಾಲು ಬರ್ತಾ ಇದೆ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಮರಿ ಒಳ್ಳೆ ಶೈನಿಂಗ್ ಇದೆ ಅಂತಂದರೆ ತಾಯಿನಲ್ಲಿ ಒಳ್ಳೆ ಹಾಲಾಗ್ತಾ ಇದೆ ಅಂತ. ಮರಿ ಶೈನಿಂಗ್ ಇಲ್ಲ, ಆಬ್ವಿಯಸ್ಲಿ ತಾಯಿನಲ್ಲಿ ಹಾಲಾಗ್ತಾ ಇಲ್ಲ ಅಂತ. ನಿಮ್ಗೊಂದು ಮರಿ ತೋರಿಸ್ತೀನಿ ಅಲ್ಲಿ, ತಾಯಿನಲ್ಲಿ ಹಾಲಾಗಿಲ್ಲ ಅಂದರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಫರ್ರೆಲ್ಲ ನಿಂತ್ಕೊಂಡು ಒಂಥರ ಏನಾಗುತ್ತೆ ಅಂತಂದರೆ ಎಲ್ಲ ಹಿಂಗೆ ನಿಂತ್ಕೊಂಡು ಇದಾಗುತ್ತೆ. ಹುಟ್ಟಿ 25 ದಿನ ಆದಮೇಲೆ ಪ್ರತಿ ಒಂದು ಮರಿಗೂ ಇಮ್ಮಿಡಿಯೇಟಾಗಿ ನೀವೇನು ಮಾಡಬೇಕು ಅಂತಂದರೆ ಡಿವಾರ್ಮಿಂಗ್ ಮಾಡ್ಕೋಬೇಕು. 25 ದಿನ ಆದ ತಕ್ಷಣ ಶುರು ಮಾಡಿ ಡಿವಾರ್ಮಿಂಗು. ಪ್ರತಿ 2.5 3 ತಿಂಗಳಿಗೆ. ಆಮೇಲೆ ಪ್ರತಿಯೊಂದು ಅನಿಮಲ್ಗೂ ಡಿವಾರ್ಮಿಂಗ್ ಮಾಡ್ತಾ ಬನ್ನಿ. ಯಾವುದೇ ಕಾರಣಕ್ಕೂ ಬಳಸಿದಂತಹ ಸೇಮ್ ಕಂಟೆಂಟ್ ಇರೋ ಅಂಥ ಡಿವಾರ್ಮಿಂಗನ್ನು ಮತ್ತೆ ಬಳಸಬೇಡಿ. ಒಂದು ಸರಿ ಆಲ್ಬೆಂಡಜಲು, ಒಂದು ಸರಿ ಫೆನ್ಬೆಂಡಜಲ್ ಬಳಸಿ, ಇನ್ನೊಂದು ಸರಿ ಯಾವುದೋ ನೀಲ್ಜಾನ್ ಬಳಸಿ, ಇನ್ನೊಂದು ಸರಿ ಟ್ರೈಕೋಬೆಂಡಜಲ್ ವಿತ್ ಐವರ್ಮೆಕ್ಟಿನ್ ಬಳಸಿ, ಇನ್ನೊಂದು ಸರಿ ಡ್ಯೂರಾಮೆಕ್ಟಿನ್ ಬಳಸಿ. ಈ ಥರ ಚೇಂಜ್ ಮಾಡ್ಕೊತಾ ಹೋಗಿ. ಆವಾಗ ವರ್ಮ್ಸ್ ಕಂಟ್ರೋಲ್ ಜಾಸ್ತಿ ಆಗುತ್ತೆ ನಿಮಗೆ. ವರ್ಮ್ ಲೋಡ್ ಇರಲ್ಲ. ವರ್ಮ್ ಲೋಡ್ ಇಲ್ಲ ಅಂತಂದಾಗ ಮರಿ ಮತ್ತು ತಾಯಿಗಳು ಆರೋಗ್ಯವಾಗಿ ಬೆಳ್ಕೊಂಡು ಹೋಗ್ತವೆ. ವರ್ಮ್ ಲೋಡ್ ಆಯಿತು ಅಂತಂದರೆ ಹೊಟ್ಟೆ ಬಿಟ್ಕೊಳ್ಳೋದು, ಹೊಟ್ಟೆ ಬಿಟ್ಕೊಂಡು ಮರಿ ಮಾತ್ರ ಮರಿ ಚೆನ್ನಾಗಿ ಕಾಣ್ತಾ ಇರ್ತದೆ, ಹೊಟ್ಟೆ ಮಾತ್ರ ಕೆಳಗಡೆ ಎತ್ತಾಡ್ತಾ ಇರ್ತದೆ. ಅದು ವರ್ಮ್ ಇನ್ಫೆಕ್ಷನ್ನು. ವರ್ಮ್ ಲೋಡ್ ಜಾಸ್ತಿ ಆಗಿರುತ್ತೆ. ವರ್ಮ್ ಲೋಡ್ ಜಾಸ್ತಿ ಆದಾಗ ನಿಮ್ಮ ಮರಿ ಉದ್ಧಾರ ಆಗಲ್ಲ, ಬೆಳವಣಿಗೆ ಬರಲ್ಲ. ಅದಕ್ಕೋಸ್ಕರ ಹುಟ್ಟಿ 25 ದಿನ ಆದ ತಕ್ಷಣ ನೀವು ಡಿವಾರ್ಮಿಂಗ್ ಮಾಡ್ಕೊಳ್ಳಿ. ಪ್ರತಿ 2.5 3 ತಿಂಗಳಿಗೊಂದು ಸರಿ ಎಲ್ಲವಕ್ಕೂ, ತಾಯಿಗಾಗ್ಬೋದು ಅಥವಾ ಮರಿಗಳಿಗಾಗ್ಬೋದು, 2.5 3 ತಿಂಗಳೊಳಗಡೆ ಮತ್ತೆ ಮಾಡ್ಕೊತಾ ಬನ್ನಿ ಪ್ರತಿ ಸರಿ. ಮತ್ತೇನು ಅಂತಂದರೆ ET+TT. ಮರಿ ಹುಟ್ಟಿದ 72 ಗಂಟೆ ಆದ ತಕ್ಷಣ ET+TT ಕೊಡಿ. ವ್ಯಾಕ್ಸಿನ್ನು ಎಂಟ್ರೋಟಾಕ್ಸಿನಿಯಾ ಅಂತ ಹೇಳ್ತೀವಿ. ಎಂಟ್ರೋಟಾಕ್ಸಿನಿಯಾ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮರಿಗಳಲ್ಲಿ. ಈಗ ಏನಾಗುತ್ತೆ, ಈಗ ಹುಟ್ಟಿ 72 ಗಂಟೆಯಲ್ಲೇ ಕೊಡಿ ಅಂತ ಹೇಳೋದಕ್ಕೆ ಕಾರಣ ಏನು ಅಂದರೆ, ಮರಿ ಹುಟ್ಟಿದಾದ್ಮೇಲೆ 12 ರಿಂದ 15 ದಿನದಲ್ಲಿ ಮರಿ ಮೇವು ತಿನ್ನೋದು ಶುರು ಮಾಡ್ತದೆ. ಹಸಿ ಮೇವು ಕೊಡ್ತಾ ಇರ್ತೀವಿ, ಮೇವು ತಿನ್ನೋದಕ್ಕೆ ಶುರು ಮಾಡ್ತದೆ. ಮೇವು ತಿನ್ನೋದು ಶುರು ಮಾಡ್ತಾಗ ಏನಾಗುತ್ತೆ, ಹೊಟ್ಟೆಯಲ್ಲಿರೋ ಅಂಥ ಎಂಟ್ರೋಟಾಕ್ಸಿನಿಯಾ ಆಕ್ಟಿವ್ ಆಗಿಬಿಡುತ್ತೆ. ಮೇವಿನ ಜೊತೆಯಲ್ಲಿ ಹೋಗೋದಂತಹ ಬ್ಯಾಕ್ಟೀರಿಯಾ ಮರಿಯ ಸಾವು ಹತ್ರಕ್ಕೆ ತೊಗೊಂಡೋಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಹುಟ್ಟಿ 72 ಗಂಟೆ ಆದ ತಕ್ಷಣ ನೀವು ET+TT ಮಾಡ್ಕೊಳ್ಳಿ. ಆವಾಗ ನಿಮಗೆ ಮರಿಗಳ ಮಾರ್ಟಾಲಿಟಿ ಡೆತ್ ರೇಷಿಯೋ ಏನಿದೆಯೋ ಅದು ಸಂಪೂರ್ಣವಾಗಿ ನಿಂತೋಗುತ್ತೆ. ಇಲ್ಲ ಅಂದರೆ ಹೇಳ್ತಾರೆ, ಈಗ ಸುಮಾರು ಜನ ಹೇಳ್ತಾರೆ ಎಂಟ್ರೋಟಾಕ್ಸಿನಿಯಾ ಹೆಂಗೆ ಕಾಣುತ್ತೆ ಅಂತಂದರೆ, ಸುಮಾರು ಜನ ಏನು ಹೇಳ್ತಾರೆ ಅಂದರೆ, ನಮ್ಮ ಮರಿ ತುಂಬ ಆಕ್ಟಿವ್ ಆಗಿತ್ತು ಸರ್, ಒಳ್ಳೆ ಕೊಬ್ಬಿತ್ತು ಸರ್, ನನ್ನ ಮುಂದೆ ಈಗ ತಾನೇ ಆಟ ಆಡ್ತಾಯಿತ್ತು ಸರ್, ಇಮ್ಮಿಡಿಯೇಟ್ ಸಡನ್ ಡೆತ್ ಆಗ್ಬಿಡ್ತು ಸರ್. ಸಡನ್ ಡೆತ್ ಆಗೋದಕ್ಕೆ ಕಾರಣವೇ ಎಂಟ್ರೋಟಾಕ್ಸಿನಿಯಾ ET. ನಿಮ್ಮ ಮುಂದೆ ತುಂಬ ಆಕ್ಟಿವ್ ಆಗಿರುತ್ತೆ, ತುಂಬ ಆಕ್ಟಿವ್ ಆಗಿ ಓಡಾಡ್ತಾ ಇರ್ತದೆ. ನಿಮ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಟೈಮೇ ಕೊಡಲ್ಲ. ಅದು ಇಮ್ಮಿಡಿಯೇಟಾಗಿ ಎಗರಾಡ್ಬಿಟ್ಟು ಅಥವಾ ಬಾಯಿ ಬಡ್ಕೊಂಡು ಸತ್ತೋಗುತ್ತೆ. ಇನ್ನು ಕೆಲವು ಅತಿಸಾರ ಭೇದಿ ಅಂತೇಳಿ ಬಡ್ಕೊತಾನೇ ಇರುತ್ತೆ, ಹಿಂದ್ಗಡೆ ಲೂಸ್ ಮೋಷನ್ ವಿಪರೀತವಾಗಿ ಹೋಗ್ತಾ ಇರ್ತದೆ. ಒಂದು ದಿನ ಆದಮೇಲೆ ಸತ್ತೋಗುತ್ತೆ. ನಿಮ್ಗೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ET ಬಂದಾಗ ನೀವು ಬೇರೆ ಎಲ್ಲ ಕಾಯಿಲೆಗಳು ಬಂದಾಗ ಅಟ್ಲೀಸ್ಟ್ ಟ್ರೀಟ್ ಮಾಡ್ಬೋದು. ET ಬಂದಾಗ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಿಮ್ಗೆ ಟೈಮ್ ಕೊಡೋಲ್ಲ. ಅದಕ್ಕೋಸ್ಕರ ಹುಟ್ಟಿ 72 ಗಂಟೆ ಆದಮೇಲೆ ET+TT ಮಾಡ್ಕೊಳ್ಳಿ. ಪ್ರತಿ 6 ತಿಂಗಳಿಗೊಂದು ಸರಿ ಎಲ್ಲದಕ್ಕೂ, ತಾಯಿ ಆಗಿರ್ಬೋದು, ಗರ್ಭಾವಸ್ಥೆಯಲ್ಲಿರ್ಬೋದು, ಅದು ಗಂಡ ಆಗ್ಬೋದು, ಎಲ್ಲದಕ್ಕೂ 6 ತಿಂಗಳಿಗೊಂದು ಸರಿ ET+TT ಮಾಡ್ಕೊತಾ ಬನ್ನಿ. ಟೈಮ್ ಲೈನ್ ಇಲ್ಲ. ಸುಮಾರು ಜನ ಏನು ಹೇಳ್ತಾರೆ, ಈ ತಿಂಗಳಲ್ಲೇ ET+TT ಮಾಡಬೇಕು, ಈ ತಿಂಗಳಲ್ಲೇ PPR ಮಾಡಬೇಕು. ಇಲ್ಲ,
ನಿಮಗೆ ಮರಿ ಹುಟ್ಟಿ ಇವಾಗ ಯಾವುದೋ ಒಂದು ಜನವರಿನಲ್ಲಿ ಮರಿ ಹುಟ್ಟುತ್ತೆ, ಇನ್ನೊಂದು ಯಾವುದೋ ಫೆಬ್ರವರಿಯಲ್ಲಿ ಮರಿ ಹುಟ್ಟುತ್ತೆ. ಹಂಗಂತ ಹೇಳ್ಬಿಟ್ಟು ನಾನು ಮಳೆಗಾಲ ಹುಟ್ಟೋವರೆಗೂ ಕಾಯಬೇಕಾ? ನೋ, ನೀವು ಮರಿ ಹುಟ್ಟಿ 72 ಗಂಟೆ ಆದ ತಕ್ಷಣ ಮರಿಗೆ ET+TT ಮಾಡ್ಕೊಳ್ಳಿ. ಮೇಕೆಗಳಿಗೂ ಅಷ್ಟೇ ಪ್ರತಿ 6 ತಿಂಗಳಿಗೂ ಒಂದು ಸರಿ ET+TT ಯಾವ ಟೈಮ್ ಲೈನು ನೋಡಬೇಡಿ. ಇದರಲ್ಲಿ ಇಂಥ ತಿಂಗಳಲ್ಲೇ ಮಾಡ್ಕೋಬೇಕು ಬೇಡ. ಯಾಕಂದರೆ 6 ತಿಂಗಳು ನೀವು ಒಂದು ಯಾವುದೇ ವ್ಯಾಕ್ಸಿನ್ ಕೊಟ್ಟರೆ 8 ರಿಂದ 10 ತಿಂಗಳು ಕೆಲಸ ಮಾಡೋದ್ರಿಂದ ನೀವು 6 ತಿಂಗಳಿಗೆ ಒಂದು ಸರಿ ರಿಪೀಟ್ ಮಾಡ್ತಾ ಇರ್ತೀರ ET+TTಯನ್ನು. ET+TTಯನ್ನು ಕೊಟ್ಕೊಳ್ತಾ ಹೋಗಿ 6 ತಿಂಗಳಿಗೆ ಒಂದು ಸರಿ. ವಾತಾವರಣ ಅನ್ನೋದು ಇಲ್ಲಿ ಮ್ಯಾಟ್ರ್ ಆಗಲ್ಲ. ಯಾವುದೇ ಅನಿಮಲ್ಸ್ಗೆ ವಾತಾವರಣ ಅನ್ನೋದು ಮ್ಯಾಟ್ರೇ ಆಗಲ್ಲ. ಯಾಕೆಂದರೆ ಈಗ ಪಂಜಾಬಲ್ಲಿ ತಗೊಳ್ಳಿ 55 ಡಿಗ್ರಿಗೆ ಹೋಗುತ್ತೆ ಪೀಕಲ್ಲಿ, ಕೆಳಗಡೆ ಬಿತ್ತು ಅಂದರೆ 5 ಡಿಗ್ರಿಗೆ ಬರುತ್ತೆ. ಅಷ್ಟು ಚಳಿನಲ್ಲೂ ಸರ್ವೈವ್ ಆಗಿರ್ತವೆ ಅನಿಮಲ್ಸು, ಅಷ್ಟು ಹೀಟಲ್ಲೂ ಸರ್ವೈವ್ ಆಗಿರ್ತವೆ. ನಿಮ್ಮ ಕರ್ನಾಟಕದಲ್ಲಿ ಬಂದಾಗ 32, 33 ಮೇಲೆ ಹೋಗಲ್ಲ, 18ಕ್ಕಿಂತ ಕೆಳಗಡೆ ಬೀಳಲ್ಲ. ಇಲ್ಲಿ ವಾತಾವರಣದ ಪ್ರಾಬ್ಲಮ್ಮೇ ಬರಲ್ಲ. ನೀವು 18 ಡಿಗ್ರಿನಲ್ಲಿದ್ದಾಗ ಓಪನ್ ಶೆಡ್ಡಲ್ಲಿ ಇಟ್ಕೊಳ್ಳಿ, ಏನೂ ತೊಂದರೆ ಬರಲ್ಲ. ತುಂಬ ಜನ 18 ಡಿಗ್ರಿಗೆ ಬಂದ ತಕ್ಷಣ ಫುಲ್ಲು ಕ್ಲೋಸ್ ಮಾಡಿಬಿಡ್ತಾರೆ. ಅದರ ಅವಶ್ಯಕತೆಯೇ ಇಲ್ಲ. ಯಾವುದಾದ್ರು ಒಂದು ಕಡೆ ಒಳ್ಳೆ ಗಾಳಿ ಬರೋ ಥರ ಬಿಟ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಾಗೋದು ನೀರು ಮತ್ತು ಮೇವು. ನಾನು ಹೇಳಿದ್ದೀನಲ್ಲ, ನೀರು ಮತ್ತು ಮೇವು. ನೀವು ಅಲ್ಲಿಂದ ಪಂಜಾಬಿಂದ ತಂದಾಗ ಅಲ್ಲಿ ಅವರು ಗ್ರೇಜಿಂಗಲ್ಲಿ ಬಿಟ್ಟಿರ್ತಾರೆ, ಅನಿಮಲ್ ಡ್ರೈ ಫಾಡ್ರ್ ಜಾಸ್ತಿ ಬಳಸ್ತಾ ಇರ್ತಾರೆ. ನಾವಿಲ್ಲಿ ತೊಗೊಂಬಂದು ಏನು ಮಾಡ್ತೀವಿ, ಒಂದು ಒಳ್ಳೆ ಶೆಡ್ಡಲ್ಲಿ ಹಾಕ್ಬಿಟ್ಟು ಕೂಡೆ ಹಾಕ್ಬಿಟ್ಟು ನೀರು ಮೇವನ್ನು ಕೊಡ್ತೀವಿ. ಅದು ಓಡಾಡಿ ಅದ್ರದ್ದು ಕಾನ್ಸೆಪ್ಟ್ ಹೆಂಗಿರುತ್ತೆ ಅಂದರೆ ನಾನು ಬೈಲಲ್ಲಿ ಓಡಾಡ್ಕೊಂಡು ತಿಂತಾ ಇದ್ದೀನಿ ಅಂತ. ಇಲ್ಲಿ ತೊಗೊಂಬಂದು ಏನು ಮಾಡ್ತೀರಾ, ನೀವು ಒಂದು ರೂಮಲ್ಲಿ ಹಾಕಿ ಕೂಡೆ ಹಾಕ್ತೀರಾ. ಕೂಡೆ ಹಾಕಿದ್ದಾದಮೇಲೆ ಒಳ್ಳೆ ನೀರು ಒಳ್ಳೆ ಮೇವು ಕೊಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡಿರ್ತೀರ. ಆ ಒಳ್ಳೆ ನೀರಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ, ಒಳ್ಳೆ ಮೇವು ಅದಕ್ಕೆ ಇಷ್ಟ ಆಗ್ತಾ ಇದೆಯಲ್ಲ ನೋಡಲ್ಲ. ನಾವು ಅದನ್ನು ನಿಧಾನವಾಗಿ ಹೊಂದಿಸ್ಬೇಕು, ನೀರು ಮತ್ತು ಮೇವು ಹೊಂದಿಸ್ಬೇಕು. ಅದು ಬಿಟ್ಟರೆ ವಾತಾವರಣದಲ್ಲಿ ಮ್ಯಾಟ್ರೇ ಆಗಲ್ಲ. ಯಾವುದೇ ಅನಿಮಲ್ಗಾಗಲಿ. ನೀವು ಪಂಜಾಬಿಂದ ಕೆಲವರು ಹಸುಗಳು ತೊಗೊಂಬರ್ತೀನಿ ಅಂತ ಹೇಳ್ತಾರೆ, ಹಸುಗಳು ತೊಗೊಂಬಂದಾಗೂ ಅಷ್ಟೇ ವಾತಾವರಣ ಮ್ಯಾಟ್ರ್ ಆಗಲ್ಲ. ಇಲ್ಲಿ ನೀರು ಮತ್ತು ಮೇವು. ನೀವೇನು ಮೇವು ಕೊಡ್ತಾಯಿದ್ದೀರಾ, ಏನು ನೀರು ಕೊಡ್ತಾಯಿದ್ದೀರಾ, ನಿಮ್ಮ ವಾತಾವರಣದಲ್ಲಿ ಇರೋಂಥ ನೀರಿಗೆ ನೀವು ಬೆಳೆದಿರೋಂಥ ಮೇವಿಗೆ ಹೊಂದಿಸ್ಕೊಳ್ಳಿ. ಬಿಸಿಲಾಗ್ತಾ ಇದೆ ಕೋಲ್ಡ್ ಮಾಡಬೇಕು ಇಲ್ಲ, ಚಳಿ ಆಗ್ತಾಯಿದೆ ಕ್ಲೋಸ್ ಮಾಡಬೇಕು ಇಲ್ಲ. ಅನಿಮಲ್ಗೆ ಆ ಥರದ್ದೇನೂ ಬರಲ್ಲ. ಈ ಎರಡು ವಾತಾವರಣ ನೋಡಿರ್ತವೆ. 5 ಡಿಗ್ರಿ ಅಂತಂದರೆ ಅಲ್ಲಿ ಕ್ಲೋಸ್ ಶೆಡ್ಡಲ್ಲಿ ಇಟ್ಟಿದ್ರು 5 ಡಿಗ್ರಿ ಅಂತಂದರೆ ಒಳಗಡೆ ಕ್ಲೋಸ್ ಶೆಡ್ಡಲ್ಲಿ 8 ಡಿಗ್ರಿ ಇರುತ್ತೆ. ಅಲ್ಲಿ ಸಸ್ಟೈನ್ ಆಗಿರುತ್ತಲ್ವ. ಇಲ್ಲಿ ತೊಗೊಂಬಂದ್ಬಿಟ್ಟು ನಾವು 18 ಡಿಗ್ರಿನಲ್ಲಿ ಯಾಕೆಲ್ಲ ಮುಚ್ಚಬೇಕು? ಒಳ್ಳೆ ಗಾಳಿ ಮತ್ತು ಬೆಳಕನ್ನು ಒಳಗಡೆ ಕೊಡಿ ಶೆಡ್ಡಲ್ಲಿ. ಯಾವ ಥರ ಲಾಭದಾಯಕವಾಗಿ ಮಾಡ್ಕೋಬೋದು ಸರ್, ಬ್ರೀಡಿಂಗ್ ಅಲ್ಲ ಅಥವಾ ಫ್ಯಾಕ್ಟಿಂಗ್ ಅಲ್ಲ? ಇದು ಗುಡ್ ಕ್ವಶನ್. ಏನಾಗುತ್ತೆ, ರೈತರು ಸುಮಾರು ಜನ ಬರ್ತಾರೆ, ಸರ್ ನನಗೊಂದು 8-10 ಗಂಡು ಮರಿ ಕೊಡಿ ಅಂತ ಕೇಳ್ತಾರೆ. ಖಂಡಿತ ಇದು ವರ್ಕೌಟ್ ಆಗಲ್ಲ ಅವರಿಗೆ. ನನ್ನ ಹತ್ರ ತೊಗೊಂಡೋಗ್ಬಿಟ್ಟು ನೀವು ಗಂಡು ಮರಿಗಳು ತೊಗೊಂಡೋಗ್ಬಿಟ್ಟು ನೀವು ತೊಗೊಂಡೋಗಿ ಫ್ಯಾಟ್ನಿಂಗ್ ಮಾಡ್ತೀರಾ ಅಂತಂದರೆ ವರ್ಕೌಟ್ ಆಗಲ್ಲ. ಸುಮಾರು ಜನ ಏನು ಅಂದ್ಕೊಂಡಿದ್ದಾರೆ, ನಾನು ತೊಗೊಂಡೋಗ್ಬಿಟ್ಟು 120-130 kg ಮಾಡಿಬಿಟ್ಟು ಒಳ್ಳೆ ರೇಟಿಗೆ ಮಾರಬೇಕು ಅಂತ ಹೇಳ್ಬಿಟ್ಟು. ಖಂಡಿತ ಮಾರಿ, ಒಳ್ಳೆ ರೇಟ್ಗೆ ಮಾರಿ. ಬಟ್ ಏನಾಗುತ್ತೆ ಇಲ್ಲಿ, ಈಗ ನನ್ನ ಹತ್ರ ತೊಗೊಂಡೋಗ್ತೀರಾ ಅಂತ ನಾನು ಹುಟ್ಟಿದ ಮರಿನ ನನ್ನ ಲಾಭ ಇಟ್ಕೊಂಡೆ ನಿಮ್ಗೆ ಕೊಡೋದು. ಯಾವುದೇ ವ್ಯಕ್ತಿ ಕೊಟ್ಟರು ನಮ್ಮ ಲಾಭ ನನಗೆ ಬರಬೇಕಾಗಿರೋಂಥ ದುಡ್ಡು ಎಲ್ಲ ಯೋಚನೆ ಮಾಡಿನೇ ಕೊಡೋದು ಒಂದು ಮರಿ. ಬಟ್ ಒಂದು ಮರಿ ತೆಗಿಲಿಕ್ಕೆ ಇದರಲ್ಲಿ ಎಷ್ಟು ಖರ್ಚಾಗುತ್ತೆ ಅಂತಂದರೆ, ಜಿನೈನಾಗಿ ನಿಮಗೆ ಕರೆಕ್ಟಾಗಿ ಹೇಳಬೇಕು ಅಂದರೆ 3,000 ರೂಪಾಯಿ ಮಾತ್ರ ಖರ್ಚಾಗುತ್ತೆ ಒಂದು ಮರಿ ತೆಗಿಲಿಕ್ಕೆ. ನೀವು ಆದಷ್ಟು ಹೆಣ್ಣು ಮರಿಗಳನ್ನು ಸಾಕಿ, ಹೆಣ್ಣು ಮರಿಗಳು ಸಾಕಿ ನಿಮ್ಮ ಹತ್ರ ಮರಿ ಹಾಕ್ಸಿ. ನಿಮ್ಮ ಹತ್ರ ಮರಿ ಹಾಕ್ಸಿದಾಗ ಏನಾಗುತ್ತೆ, ನಿಮಗೆ ಒಂದು ಮರಿ ತೆಗಿಲಿಕ್ಕೆ 3,000 ರೂಪಾಯಿ ಖರ್ಚು ಬಿತ್ತು. 3,000 ರೂಪಾಯಿ ಮರಿನ ನೀವೇ ನಿಮ್ಮಲ್ಲಿ ಎಷ್ಟು ಗಂಡು ಮರಿ ಹುಟ್ಟುತ್ತೋ ಅಷ್ಟನ್ನು ಫ್ಯಾಟ್ನಿಂಗ್ ಮಾಡಿ. ಆವಾಗ ನಿಮ್ಗೆ ಲಾಭ ಜಾಸ್ತಿ ಆಗುತ್ತೆ. ಯಾವುದೇ ಒಬ್ಬ ಫಾರಮರ್ ಹತ್ರ ಹೋಗಿ ಅಥವಾ ಫಾರಮಲ್ಲಿ ಹೋಗಿ ಗಂಡು ಮರಿಗಳನ್ನೇ ತಂದು ನಾನು ಬರೀ ಬ್ರೀಡಿಂಗ್ ಮಾಡ್ತೀನಿ ಫ್ಯಾಟ್ನಿಂಗ್ ಮಾಡ್ತೀನಿ ಅಂತಂದರೆ ವರ್ಕೌಟ್ ಆಗೋಲ್ಲ. ನಿಮ್ಮಲ್ಲಿ ಬ್ರೀಡಿಂಗ್ ಮಾಡ್ಕೊಳ್ಳಿ, ನಿಮ್ಮ ಹುಟ್ಟಿದ ಮರಿಗಳನ್ನು ಗಂಡು ಮರಿಗಳನ್ನ ಫ್ಯಾಟ್ನಿಂಗ್ ಮಾಡಿ, ಆವಾಗ ಲಾಭ ಮಾಡ್ಬೋದು ರೈತರು. ಅದು ಬಿಟ್ಬಿಟ್ಟು ಸರ್ ನಾನು ಬರೀ ಫ್ಯಾಟ್ನಿಂಗ್ ಮಾಡ್ತಾಯಿದ್ದೀನಿ ಸರ್. ಇವತ್ತು ಎಷ್ಟೋ ಜನ ರೈತರು ಕುರಿ ಗಂಡು ಮರಿಗಳನ್ನ ತೊಗೊಂಬಂದು ಫ್ಯಾಟ್ನಿಂಗ್ ಮಾಡ್ತಾಯಿದ್ದಾರೆ. ಓಪನ್ನಾಗಿ ಕೇಳಿ ಅವರನ್ನು, ಸರ್ ನಿಮ್ಗೆ ಎಷ್ಟು ಲಾಭ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಬರ್ತಾ ಇರಲ್ಲ. ಯಾಕೆಂದರೆ ನಿಮ್ಮ ಮಾರ್ಕೆಟ್ ರೇಟಲ್ಲಿ ತುಂಬ ದುಬಾರಿ ಕೊಟ್ಟು ತೊಗೊಂಬರ್ತಾ ಇರ್ತಾರೆ. ತೊಗೊಂಬಂದಿದ್ದಾದಮೇಲೆ 3 ತಿಂಗಳು 4 ತಿಂಗಳು ಸಾಕಿದ್ದಾದಮೇಲೆ ಬರೀ 500 ರೂಪಾಯಿಗೋ 1,000 ರೂಪಾಯಿ ಲಾಭಕ್ಕೋ ಮಾರ್ಕೋಬೇಕಾಗುತ್ತೆ. ಅಷ್ಟು ಮಾಡೋದಕ್ಕೆ ಎಲ್ಲ ಬಿಟ್ಬಿಟ್ಟು ಈ ಕೆಲಸಕ್ಕೆ ಯಾಕೆ ಬರಬೇಕು? ನೀವು ಬ್ರೀಡಿಂಗ್ ಮಾಡಿ, ಬ್ರೀಡಿಂಗ್ ಮಾಡಿಬಿಟ್ಟು ನಿಮ್ಮಲ್ಲಿ ಗಂಡು ಮರಿ ಹುಟ್ಟುತ್ತೋ ಅದನ್ನು ಫ್ಯಾಟ್ನಿಂಗ್ ಮಾಡ್ಕೊಳ್ಳಿ. ಹೆಣ್ಣು ಮರಿಗಳು ಮಡ್ಕೋತೀರೋ ಅಥವಾ ಮಾರ್ತಿರೋ ಅದು ನಿಮಗೆ ಸೇರಿದ್ದು. ಗಂಡು ಮರಿ ಮಾರಬೇಕಾ ಫ್ಯಾಟ್ನಿಂಗ್ ಮಾಡಬೇಕಾ, ನಿಮ್ಮಲ್ಲಿ ಹುಟ್ಟಿದ ಮರಿ ಗಂಡು ಮರಿಗಳನ್ನ ಫ್ಯಾಟ್ನಿಂಗ್ ಮಾಡಿ, ಆವಾಗ ನಿಮ್ಗೆ ಲಾಭ ಆಗುತ್ತೆ. ಕುರಿ ಅಥವಾ ಮೇಕೆ ಯಾವುದೇ ಆಗಲಿ ನೀವು ಬ್ರೀಡಿಂಗ್ ಮಾಡಿಕೊಂಡು ನಿಮ್ಮಲ್ಲಿ ಹುಟ್ಟಿದ ಮರಿಗಳನ್ನು ಗಂಡು ಮರಿಗಳನ್ನು ಫ್ಯಾಟ್ನಿಂಗ್ ಮಾಡಿದ್ರೆ ಮಾತ್ರ ರೈತ ಇಲ್ಲಿ ಸಕ್ಸಸ್ ಕಾಣ್ಬೋದು. ಎಲ್ಲೋ ಹೋಗ್ಬಿಟ್ಟು ಸಂತೆನಲ್ಲಿ ತೊಗೊಂಬರ್ತೀನಿ ಅಥವಾ ಯಾವುದೋ ಫಾರಮಲ್ಲಿ ಹೋಗ್ಬಿಟ್ಟು ನಾನು ಬೀಟಲ್ ಮರಿಗಳು ತೊಗೊಂಬರ್ತೀನಿ ಅಥವಾ ಯಾವುದೋ ಸಂತೆನಲ್ಲಿ ಹೋಗ್ಬಿಟ್ಟು ಈ ಎಳಗಾನೋ ಅಥವಾ ಇನ್ನೊಂದು ಕುರಿ ತೊಗೊಂಬರ್ತೀನಿ, ಗಂಡು ಕುರಿಗಳು ತೊಗೊಂಬಂದ್ಬಿಟ್ಟು ನಾನು ಫ್ಯಾಟ್ನಿಂಗ್ ಮಾಡ್ತೀನಿ, ವರ್ಕೌಟ್ ಆಗೋಲ್ಲ ಇಲ್ಲಿ. ಬೀಟಲ್ ಅಥವಾ ಇನ್ನೊಂದು ಯಾವುದೇ ತಳಿ ಆಗ್ಬೋದು, ನಿಮಗೆ ಪ್ರತಿ 8 ತಿಂಗಳಿಗೆ ಒಂದು ಸೂಲಂಗೆ ತೊಗೋತೀವಿ ನಾವು.
ಕೆಲವ್ರು ಏನು ಮಾಡ್ತಾರೆ 6 ತಿಂಗ್ಳಿಗೆ ಒಂದು ಸೂಲು ಬಂದ್ಬಿಡುತ್ತೆ ಅಂತ ಹೇಳ್ತಾರೆ. 6 ತಿಂಗ್ಳಿಗೆ ಒಂದು ಸೂಲು ಬಂತು ಅಂತಂದರೆ ನೀವು ಅನಿಮಲ್ನ ಹಾಳು ಮಾಡ್ಕೋತೀರ. ಕಾರಣ ಏನು ಅಂತಂದರೆ ಇದರದ್ದು ಲ್ಯಾಕ್ಟೇಷನ್ ಪೀರಿಯಡ್ 8 ತಿಂಗಳು ಅಂತ ಹೇಳಿದ್ನಲ್ಲ, ಗರ್ಭಾವಸ್ಥೆ ಸಮಯ ಬಂದು 5 ತಿಂಗಳು. ತಾಯಿ ಹೊಟ್ಟೆ ಒಳಗಡೆ ಮರಿನ 5 ತಿಂಗಳು ಇಟ್ಕೊಂಡಿರುತ್ತೆ. ಅದಾದಮೇಲೆ ಏನಾಗುತ್ತೆ, ಮರಿ ಹಾಕುತ್ತೆ. ಮರಿ ಹಾಕಿದ್ದಾದಮೇಲೆ 3 ತಿಂಗಳು ಸತತವಾಗಿ ಹಾಲು ಕುಡಿಬೇಕು, ಮರಿ ಚೆನ್ನಾಗಾಗಬೇಕು ಅಂತೇಳಿ. 3 ತಿಂಗಳವರೆಗೂ ತಾಯಿ ಜೊತೆಯಲ್ಲಿ ಮರಿ ಬಿಟ್ಟಿರಿ, ಗಂಡನ್ನು ಬಿಡಬೇಡಿ. 3 ತಿಂಗಳಾದಮೇಲೆ ಮರಿನ ಸಪ್ರೇಟ್ ಮಾಡಿ, ಗಂಡು ಬಿಟ್ಟರೆ 1 ವಾರದಲ್ಲಿ ಈಟಿಗೆ ಬರುತ್ತೆ, ಕ್ರಾಸ್ ಆಗುತ್ತೆ. ಅದು ಬಿಟ್ಬಿಟ್ಟು ನೀವು ಮರಿ ಹಾಕಿ 1 ತಿಂಗಳಿಗೆ ಕ್ರಾಸ್ ಮಾಡಿದ್ರೆ ಅಂತ ನಿಮ್ಗೆ ಏನಾಗುತ್ತೆ, ಈಗ ನೀವು ಒಂದು 12 ವರ್ಷ ಮರಿ ತೊಗೊಬೇಕು ಅಂತಿದ್ರೆ, ಹೆಣ್ಣು ಮೇಕೆನಲ್ಲಿ 12 ವರ್ಷಗಳ ಕಾಲ ಮರಿ ತೊಗೊಬೋದು ಅಂತಿದ್ರೆ, ನೀವು ಪ್ರತಿ ಮರಿ ಹಾಕಿ 1 ತಿಂಗಳಿಗೆ ನೀವು ಕ್ರಾಸಿಂಗ್ ಬಿಡ್ತಾ ಬಂದರೆ ಏನಾಗುತ್ತೆ, 3 ರಿಂದ 4 ವರ್ಷಕ್ಕೆ ಸುಸ್ತಾಗ್ಬಿಡುತ್ತೆ ಮೇಕೆ. ಟೈಮ್ ಕೊಡಿ ಅದಕ್ಕೆ. ಟೈಮ್ ಕೊಟ್ಟಾಗ ಏನಾಗುತ್ತೆ, ಗರ್ಭ ಚೆನ್ನಾಗಾಗುತ್ತೆ, ಒಳಗಡೆ ತಿರುಗಿ ಮರಿ ಡೆವಲಪ್ ಆಗುತ್ತೆ, ಚೆನ್ನಾಗಾಗುತ್ತೆ, ಮರಿ ತೂಕ ಚೆನ್ನಾಗಿ ಬರುತ್ತೆ, ಆರೋಗ್ಯವಾದ ಮರಿಗಳು ಬರ್ತವೆ. ಅದು ಬಿಟ್ಬಿಟ್ಟು ನಾವು ಹಿಂದಿಂದನೇ ಕ್ರಾಸ್ ಮಾಡಿಸ್ತಾ ಬಂದಾಗ ಏನಾಗುತ್ತೆ, ಮರಿಗಳ ಬೆಳವಣಿಗೆ ಸರಿಯಾಗಲ್ಲ. ಹೊಟ್ಟೆಯಲ್ಲಿ ಹಾಲು ಕುಡಿಸ್ತಾ ಇರುತ್ತೆ, ಅದ್ರ ಜೊತೆಲಿ ನೀವು ಇಲ್ಲಿ ಗರ್ಭ ಆಗಿರುತ್ತೆ, ಎರಡಕ್ಕೂ ತಕ್ಕಂಗೆ ನೀವು ಫೀಡ್ ಕೊಡೋಕ್ಕಾಗಲ್ಲ. ಅದು ಪ್ರಾಬ್ಲಮ್ ಆಗುತ್ತೆ. ಪ್ರತಿ 8 ತಿಂಗಳಿಗೆ ಒಂದು ಸೂಲು ಅಂತ ಇಟ್ಕೋಬೋದು ಇದರಲ್ಲಿ. ಇದೇ ಅಲ್ಲ, ಯಾವುದೇ ನೀವು ಮೇಕೆಗಳ ಯಾವುದೇ ತಳಿ ಮೇಕೆ ತೊಗೊಂಡ್ರು 8 ತಿಂಗಳಿಗೆ ಒಂದು ಸೂಲಾಗೆ ಬರೋದು ಇದು. ಸರ್, ಈಗ ನೀವು ಫಲ ಆಗಿದೆ ಅಂತ ಹೆಂಗೆ ಕಂಡುಹಿಡಿತೀರಾ ಸರ್? ಇದು ಒಂಥರ ಚಾಲೆಂಜೇ ಇದರಲ್ಲಿ. ಒಂದು ಮೇಕೆ ಈಗ ನಾವು ಗಂಡಿನ ಜೊತೆಲಿ ಬಿಟ್ಟಿರ್ತೀವಿ, ಬಿಟ್ಟಿದ್ದಾದಮೇಲೆ ಕ್ರಾಸ್ ಆಗುತ್ತೆ. ಕ್ರಾಸ್ ಆಗಿದ್ದ ಇವತ್ತು ನೋಡಿದ್ರೆ ನೀವು ಕ್ರಾಸ್ ಆಗಿದೆ ಅಂತ ಹೇಳ್ಬಿಟ್ಟು ತಾನಾಗೆ ಬಾಲ ಅಲ್ಲಾಡಿಸ್ಕೊಂಡು ಗಂಡು ಹತ್ರ ನಿಂತ್ಕೊಳ್ಳುತ್ತೆ ಹೆಣ್ಣು ಮೇಕೆ. ಗಂಡು ಕ್ರಾಸ್ ಮಾಡುತ್ತೆ. ಕ್ರಾಸ್ ಆಗಿದ್ದ ದಿನ ನೋಡ್ತೀರಾ, ಅಲ್ಲಿಂದ 20-21 ದಿನ ನೋಡ್ಕೊಳ್ಳಿ. ಮತ್ತು ಹೀಟಿಗೆ ಬರಲಿಲ್ಲ ಅಂತಂದರೆ ಅದು 100% ಕ್ರಾಸ್ ಆಗಿದೆ ಅನ್ಕೋತೀವಿ. ಅದನ್ನು ತೆಗೆದು ಸಪ್ರೇಟ್ ಹಾಕ್ಬಿಟ್ಟು ಅದಕ್ಕೆ ಫೀಡಿಂಗ್ ಸಪ್ರೇಟ್ ಚೇಂಜ್ ಮಾಡಿರ್ತೀವಿ. ಅದಾಗಿ ನಿಮಗೆ ಒಂದು 30-35 ದಿನ ಆದಮೇಲೆ ಹಿಂಭಾಗದ ಏನು ಗಂಜಲ ಒಯ್ಯುತ್ತಲ್ಲ, ಅದು ಹೂವಿನ ಥರ ಆಡುತ್ತೆ, ಅಂದರೆ ದಪ್ಪ ಆಗ್ತಾ ಇರುತ್ತೆ. ದಪ್ಪ ಆಗ್ತಾ ಇದೆ ಅಂತಂದರೆ ಅದು ಫಲ ಆಗಿದೆ ಅಂತ ಕನ್ಫರ್ಮ್ ಆಗುತ್ತೆ ನಮಗೆ. ಕೆಚ್ಚಲು ನಿಧಾನವಾಗಿ ಸಣ್ಣಗಿರೋದು ದಪ್ಪಗಾಗ್ತಾ ಬರುತ್ತೆ, ಒಳಗಡೆ ಜೆಲ್ ಥರ ಬರುತ್ತೆ. ನಿಮ್ಗೆ ಹಾಲು ಕರೆದು ನೋಡಿದಾಗ ನಿಮ್ಗೆ 2-2.5 ತಿಂಗಳಾದಮೇಲೆ ಜೆಲ್ ಬರೋಕ್ಕೆ ಶುರು ಮಾಡುತ್ತೆ, ಅಂಟು ಬರುತ್ತೆ. ಆ ಅಂಟು ಬಂದಾಗ ಫಲ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವೇನಾಗುತ್ತೆ, ನಮ್ಗೆ ಗೊತ್ತೇ ಆಗಲ್ಲ ಅದು ಫಲ ಆಗಿದೆಯಾ ಇಲ್ಲ ಅನ್ನೋದು ಗೊತ್ತಾಗಲ್ಲ. ಈ ಥರ ಹಿಂದೆ ಬ್ಯಾಕ್ ಸೈಡು, ಈಗ ನಾನು ಏನು ಹೇಳಿದ್ನೋ ಗಂಜಲ ಒಯ್ಯೋ ಜಾಗ ಏನು ಹೇಳಿದ್ನೋ ಅದು ದಪ್ಪ ಆಗಲ್ಲ, ಅಂಟು ಬರ್ತಾ ಇರಲ್ಲ. ಆ ಥರದ್ದು ಕೆಲವು ತುಂಬ ರೇರ್ ಚಾನ್ಸಸ್ಸು. ಸುಮಾರು ಏನಾಗುತ್ತೆ, ಒಂದು 100 ಮೇಕೆ ಇದ್ದರೆ ಯಾವುದೋ 1-2 ಮೇಕೆ ಆ ಥರ ಆಗುತ್ತೆ. ಆ ಥರದವ್ಕೆ ಏನು ಮಾಡ್ತೀವಿ ಅಂತಂದರೆ ನಾವು ಬ್ಲಡ್ ಟೆಸ್ಟ್ ಮಾಡ್ತೀವಿ. ಬ್ಲಡ್ಡನ್ನು ತೆಗಿತೀವಿ. ಬ್ಲಡ್ಡನ್ನು ತೆಗೆದುಬಿಟ್ಟು ಸಿರಮ್ ಕಲೆಕ್ಟ್ ಮಾಡ್ಕೊತೀವಿ. ಸಿರಮ್ ಕಲೆಕ್ಟ್ ಮಾಡಿಕೊಂಡು ಈ ಥರದ್ದು ಒಂದು ಇದು ಬರುತ್ತೆ ನಿಮಗೆ. ಸೇಮ್ ಈಗ ಮನುಷ್ಯರು ಬರುತ್ತಲ್ಲ, ಮನುಷ್ಯರಿಗೆಲ್ಲ ಯೂರಿನಲ್ ಟೆಸ್ಟ್ ಮಾಡ್ತೀವಿ. ಇದರಲ್ಲಿ ಯೂರಿನಲ್ ಟೆಸ್ಟ್ ಮಾಡೋಕ್ಕಾಗಲ್ಲ. ಬ್ಲಡ್ ತೆಗೆದು ಅದರಲ್ಲಿ ಸಿರಮ್ ಕಲೆಕ್ಟ್ ಮಾಡಬೇಕು. ಕಲೆಕ್ಟ್ ಮಾಡಿ ಇದರಲ್ಲಿ ಒಂದು 3 ಡ್ರಾಪ್ ಹಾಕ್ತೀವಿ. 3 ಡ್ರಾಪ್ ಹಾಕಿ ನೋಡಿದಾದಮೇಲೆ ಇದರಲ್ಲಿ 2 ಗೆರೆ ಬಂತು ಅಂತಂದರೆ ಫಲ ಆಗಿದೆ ಅಂತ, ಸಿಂಗಲ್ ಲೈನ್ ಬಂತು ಅಂದರೆ ಫಲ ಆಗಿಲ್ಲ ಅಂತ. ಎಲ್ಲವಕ್ಕೂ ಇದನ್ನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಇದು ತುಂಬ ದುಬಾರಿ ಆಗುತ್ತೆ. 250ರಿಂದ 300 ರೂಪಾಯಿ ಆಗುತ್ತೆ. ಅದರಿಂದ ಎಲ್ಲದಕ್ಕೂ ಮಾಡೋಕ್ಕೆ ಹೋಗಲ್ಲ. ಕೆಲವೊಂದೊಂದಕ್ಕೆ ಮಾತ್ರ ನನಗೆ ಗೊತ್ತಾಗ್ತಾ ಇಲ್ಲ, ಇದು ಪದೇ ಈಟಿಗೆ ಬಂದಿದೆ, ಟ್ರೀಟ್ಮೆಂಟ್ ಆಗಿ ಫಲ ನಿಂತಿದೆಯೋ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಮಾತ್ರ ಇದನ್ನು ಬಳಸ್ತೀವಿ. ಅದರ್ವೈಸ್ ನಿಮ್ಗೆ ಹಂಗೆ ಗೊತ್ತಾಗುತ್ತೆ. ಹೇಳೋದ್ನಲ್ಲ, ಈಗ ಗಂಜಲ ಒಯ್ಯೋ ಜಾಗ ಆಗ್ಬೋದು ಅಥವಾ ಹಡ್ಡರ್ ಆಗ್ಬೋದು, ಅದರದ್ದು ನೋಡ್ತಾ ಇದ್ದರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ಮೇಕೆಯಲ್ಲಿ ರೋಗಗಳು ಕಡಿಮೆ ಅಂತದೆ, ಇದರಲ್ಲಿ ಏನೋ ರೋಗಗಳು ಇದೆಯಾ? ಇಲ್ಲ, ಮೇಕೆ ಅಥವಾ ಕುರಿಗಳಲ್ಲಿ ಎಲ್ಲ ಬರೋದು ಒಂದೇ ರೋಗನೇ. ಮೇಕೆಗಳಲ್ಲಿ ಜಾಸ್ತಿ ಕಮ್ಮಿ ಇದೆ, ಕುರಿಗಳಲ್ಲಿ ಜಾಸ್ತಿ ಇದೆ, ಸುಳ್ಳು. ಕುರಿಗಳಲ್ಲಿ ಎಷ್ಟು ಬರುತ್ತೋ ರೋಗ ಅಷ್ಟೇ ರೋಗ ಇದರಲ್ಲೂ ಬರುತ್ತೆ, ಇದರಲ್ಲಿ ಎಷ್ಟು ಬರುತ್ತೋ ರೋಗ ಕುರಿಗಳಿಗೂ ಅಷ್ಟೇ ಬರುತ್ತೆ. ಎರಡರಲ್ಲೂ ಈಕ್ವಲಾಗಿ ಬರೋವಂಥದ್ದು. ಆಗಲೇ ಹೇಳ್ದಂಗೆ ನಿಮಗೆ ET+TT ಹೇಳಿದ್ನಲ್ಲ, ಎಂಟ್ರೋಟ್ಯಾಕ್ಸೇನಿಯಾ ಮೇಜರಾಗಿ ಕಾಣಿಸ್ಕೊಳೋ ಅಂಥ ಕಾಯಿಲೆಗಳು ಇದರಲ್ಲಿ. ಎಂಟ್ರೋಟ್ಯಾಕ್ಸೇನಿಯಾ ಬಂದರೆ ನಿಮಗೆ ಅದು ಬ್ಯಾಕ್ಟೀರಿಯಲ್ ಡಿಸೀಸ್ ಆಗಿರೋದ್ರಿಂದ ನಮಗೆ ಸಾಯೋ ಮಟ್ಟದಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ಟ್ರೀಟ್ಮೆಂಟ್ ಮಾಡೋದಕ್ಕೆ ನಮ್ಗೆ ಟೈಮ್ ಕೊಡೋಲ್ಲ. ಹಂಗಾಗಿ ನಾವು ಪ್ರತಿ 6 ತಿಂಗಳಿಗೆ ಒಂದು ಸರಿ ವ್ಯಾಕ್ಸಿನೇಷನ್ ಮಾಡ್ಕೋಬೇಕಾಗುತ್ತೆ. ಅದು ಬಿಟ್ಟರೆ ಮೇಜರಾಗಿ ಕಾಡೋ ಅಂಥದ್ದು ಇದಕ್ಕೆ PPR ಬಂದರೆ ಏನಾಗುತ್ತೆ, ನಿಮಗೆ ಮೂಗಲೆಲ್ಲ ಸೋರಿಸೋದು, ಬೇದಿ ಹೊಡೆಯೋಂಥದ್ದು. ಬೇದಿ ತುಂಬ ಸ್ಮೆಲ್ ಇರುತ್ತೆ. ಈ ಲೂಸ್ ಮೋಷನ್ ಅಂತ ಏನು ಹೇಳ್ತೀವೋ ಅದು ತುಂಬ ಸ್ಮೆಲ್ ಬರ್ತಾ ಇರ್ತದೆ. ಮೇವು ತಿನ್ನೋದನ್ನು ಬಿಟ್ಬಿಡುತ್ತೆ. ಬಾಯಲ್ಲೆಲ್ಲ ಈ ಸುತ್ತು ಹುಣ್ಣಾಗಿ ಬೊಬ್ಬೆಗಳು ಹೇಳೋಕ್ಕೆ ಶುರು ಮಾಡುತ್ತೆ. ಆವಾಗ ಏನಾಗುತ್ತೆ, ಮೇವು ತಿನ್ನೋದು ಬಿಟ್ಬಿಡುತ್ತೆ. ಅದಕ್ಕೂ ಸಹ ಅಂದರೆ ಇದು PPR ಅನ್ನೋದು ವೈರಸ್ಗೆ ಪ್ರಾಪರ್ ಆದ ಇಂಜೆಕ್ಷನ್ಸ್ ಇಲ್ಲ, ಪ್ರಾಪರ್ ಆದ ಮೆಡಿಸಿನ್ಸ್ ಇಲ್ಲ. ನಿಮ್ಗೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆದಾಗ ಮೆಡಿಸಿನ್ಸ್ ಇದೆ, ಬಟ್ ವೈರಲ್ ಆದಾಗ ಯಾವುದೇ ಮನುಷ್ಯನಿಗಾಗಲಿ ಅಥವಾ ಪ್ರಾಣಿಗಳಿಗಾಗಲಿ ಪ್ರಾಪರ್ ಆಗಿರೋಂಥ ಇಂಜೆಕ್ಷನ್ಸ್ ಇಲ್ಲ. ಇದಕ್ಕೆ ಕೊಡ್ಬೋದಪ್ಪ, ಇದೇ ಮೆಡಿಸಿನ್ ತೊಗೊಂಬಂದು ಕೊಡ್ಬೋದು ಅಂತ ಹೇಳೋದಕ್ಕೆ ಯಾವುದೂ ಇಲ್ಲ. ಆದರೆ ಏನು ಮಾಡ್ತೀವಿ, ಸಪೋರ್ಟಿವ್ ಆಗಿ ಕೆಲವು ಆಂಟಿಬಯೋಟಿಕ್ ಬರ್ತವೆ, ಅದನ್ನು ಹಾಕ್ಕೋಬೋದು. ಜ್ವರ ಕಂಟ್ರೋಲ್ ಆಗೋದಕ್ಕೆ ಪ್ಯಾರಾಸಿಟಮಾಲ್ ಅಂತ ಇಂಜೆಕ್ಷನ್ಗಳನ್ನ ಬಳಸ್ಕೋಬೋದು.
ಅದ್ರ ಜೊತೆಗೆ ಬಾಯಿನ ಶುದ್ಧಿ ಮಾಡ್ತಾ ಇರಬೇಕಾಗುತ್ತೆ. ಇದಕ್ಕೆಲ್ಲದಕ್ಕಿಂತ ಮೇಯ್ನ್ ಅಂದರೆ ಪ್ರತಿ ವರ್ಷ PPR ವ್ಯಾಕ್ಸಿನ್ ಮಾಡ್ಕೊಳ್ಳೋದು. ಪ್ರತಿ ವರ್ಷ ನೀವು PPR ವ್ಯಾಕ್ಸಿನನ್ನು ಮಾಡ್ತಾ ಬಂದಾಗ ನಿಮ್ಗೆ ಆ ರೋಗ ಬಂದರೂ ಸಹ ಅದು ಪ್ರಾಬ್ಲಮ್ ಆಗಲ್ಲ ಅನಿಮಲ್ಸ್ಗೆ. ಅದಾಗಿದ್ದಾದಮೇಲೆ ನಿಮ್ಗೆ HS ಅಂತ ಬರುತ್ತೆ. HS ಬಂದಾಗೂ ಅಷ್ಟೇ ನಿಮಗೆ ತುಂಬ ಏನಾಗುತ್ತೆ, ಈ ಗಂಟಲು ಮತ್ತು ಇದು ಬರುತ್ತಲ್ಲ, ಈ ಕುತ್ತಿಗೆ ಭಾಗ ಬರುತ್ತಲ್ಲ, ಅಲ್ಲಿ ಬಾವು ಜಾಸ್ತಿ ಆಗುತ್ತೆ. ಬಾವು ಜಾಸ್ತಿ ಆದಾಗ ಅದು ಅಷ್ಟೇ ನಮಗೆ ಸಾಮಾನ್ಯವಾಗಿ ಯಾವುದಕ್ಕೆ ಈ ಹಂದಿಗಳು ಮತ್ತು ಮೇಕೆ ಕುರಿಗಳಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಈ ಮಳೆ ಬಿದ್ದು ನಿಂತಹ ನೀರಿನಲ್ಲಿ ಬೆಳೆಯೋಂಥ ಒಂದು ಚಿಟ್ಟೆ ಜಾತಿಗೆ ಸೇರಿದಂಥ ಒಂದು ಏನು ಹೇಳ್ತೀವಿ ನಾವು, ಆರುವಂಥ ಹುಳುಗಳಿದಾವಲ್ಲ, ಈ ನೊಣ ಆಗ್ಬೋದು ಅಥವಾ ಸೊಳ್ಳೆ ಆಗ್ಬೋದು, ಈ ಥರದ ಇದರಿಂದ ಕೀಟಗಳಿಂದ ಇದಕ್ಕೆ ಬರೋ ಚಾನ್ಸಸ್ ಇರುತ್ತೆ. ನಿಮಗೆ ಸ್ಟಾಲ್ ಫೀಡಿಂಗಲ್ಲಿ ತುಂಬ ಕಡಿಮೆ ಆ ಥರದ್ದು, ಬಟ್ ಹೊರಗಡೆ ಬಿಟ್ಟು ಓಡಾಡಿಸೋ ಅನಿಮಲ್ಗಳಲ್ಲಿ ಜಾಸ್ತಿ. ಯಾಕೆಂದರೆ ಯಾವುದೋ ಒಂದು ನಿಂತಿರೋ ನೀರು ಜಾಗದಲ್ಲಿ ಸುಮಾರು ದಿನ ನಿಂತ್ಕೊಂಡಿದೆ, ಆ ಜಾಗದಲ್ಲಿ ಹೋಗಿ ಅನಿಮಲ್ ನೀರು ಕುಡಿಯೋಕ್ಕೆ ಹೋಗಿದೆ ಅಂತಂದರೆ ನೀರಿನ ಮುಖಾಂತರ ಒಳಗಡೆ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಅಲ್ಲಿ ಕೂತಿರೋ ಅಂಥ ಚಿಟ್ಟೆಗಳೇನಿದೆ ಅವು ಇವು ಕಡಿದಾಗೂ ಸಹ HS ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೂ ಅಷ್ಟೇ ಪ್ರತಿ ವರ್ಷಕ್ಕೊಂದ್ಸರಿ ವ್ಯಾಕ್ಸಿನ್ ಇದೆ, ವರ್ಷಕ್ಕೊಂದ್ಸರಿ ಮಾಡ್ಕೊಬೋದು. ಅದಾದಮೇಲೆ ನಿಮಗೆ PPR, HS ಮತ್ತು ET ಆಯಿತು. ಅದಾದಮೇಲೆ ಗೋಟಲ್ಲಿ ಗೋಟ್ ಫಾಕ್ಸ್ ಅಂತ ಬರುತ್ತೆ, ಶೀಫಲ್ಲಿ ಶೀಫಾಕ್ಸ್ ಅಂತ ಬರುತ್ತೆ. ಅಂದರೆ ನಾವು ಸಾಮಾನ್ಯ ಭಾಷೆಯಲ್ಲಿ ಅಮ್ಮ ಅಂತ ಕರಿತೀವಿ. ಎಲ್ಲ ಕಡೆ ಸಣ್ಣ 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 ಬಬ್ಬೆಗಳು ಕಾಣಿಸ್ಕೊಳಕ್ಕೆ ಶುರು ಮಾಡ್ತದೆ. ಬಬ್ಬೆಗಳು ಕಾಣಿಸ್ಕೊಳಕ್ಕೆ ಶುರು ಮಾಡಿದಾಗ ಅದನ್ನು ಈಸಿಯಾಗಿ ವಾಸಿ ಮಾಡ್ಬೋದು. ಬಟ್ ಇಲ್ಲಿ ದೊಡ್ಡ ಸಮಸ್ಯೆ ಏನು ಅಂತಂದರೆ ಈ ಮೈ ಮೇಲೆ ಕಾಣೋವಂಥ ಬಬ್ಬೆಗಳನ್ನ ವಾಸಿ ಮಾಡ್ಕೊಬೋದು. ಕೆಲವೊಮ್ಮೆ ಏನಾಗುತ್ತೆ, ಲಂಗ್ಸಲ್ಲಿ ಆ ಬಬ್ಬೆಗಳು ಕ್ರಿಯೇಟ್ ಆಗ್ತವೆ, ಅದನ್ನು ವಾಸಿ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ನೀವು ವರ್ಷಕ್ಕೊಂದ್ಸರಿ ಅದಕ್ಕೂ ವ್ಯಾಕ್ಸಿನ್ ಬರುತ್ತೆ, ಅದನ್ನು ವರ್ಷಕ್ಕೊಂದ್ಸರಿ ವ್ಯಾಕ್ಸಿನ್ ಮಾಡ್ಕೊಳ್ಳಿ. ಲಂಗ್ಸಲ್ಲಿ ಒಂದ್ಸರಿ ಈ ಬಬ್ಬೆಗಳು ಶುರುವಾಗ್ಬಿಟ್ರೆ, ಅಮ್ಮ ಶುರುವಾಗ್ಬಿಟ್ರೆ ಅದನ್ನು ಉಳಿಸ್ಕೊಳ್ಳೋದು ಬಹಳ ಕಷ್ಟ. ರೆಸ್ಪಿರೇಟರಿ ಪ್ರಾಬ್ಲಮ್ ಆಗುತ್ತೆ, ಉಸಿರಾಟದ ತೊಂದರೆ ಆಗುತ್ತೆ, ಸರಿಯಾಗಿ ಬಾಯಿ ತೆಗೆದು ಉಸಿರಾಡ್ತಾ ಇರ್ತವೆ, ಅದು ನಿಮ್ಗೆ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಅದೇ ಮೈ ಮೇಲೆ ಅಂದರೆ ಚರ್ಮದ ಭಾಗದಲ್ಲಿ ಆಗೋಂಥ ಬೊಬ್ಬೆಗಳಾದರೆ ಇಮಿಡಿಯೇಟಾಗಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿಕೊಂಡು ಉಳಿಸ್ಕೊಬೋದು ನಾವು, ತೊಂದರೆ ಏನಾಗಲ್ಲ. ಮೇಜರಾಗಿ ನಾವು ಇಲ್ಲಿ ಏನು ಕೇರ್ ತೊಗೋಬೇಕು ಅಂದರೆ ಪ್ರತಿ ವ್ಯಾಕ್ಸಿನನ್ನು ಟೈಮ್ ತಪ್ಪಿಸ್ದೆ. ಈಗ ಏನು ಮಾಡಿರ್ತೀರ, ಜನವರಿನಲ್ಲಿ ಯಾವುದೋ ಒಂದು ವ್ಯಾಕ್ಸಿನ್ ಮಾಡಿರ್ತೀರ, ಮತ್ತು ಜನವರಿಗೆ 100% ಆ ವ್ಯಾಕ್ಸಿನ್ ಮಾಡಿಬಿಡಿ, ವರ್ಷಕ್ಕೊಂದ್ಸರಿ ಕೊಡೋ ಅಂಥವನ್ನ. ಇನ್ನು 6 ತಿಂಗಳು ಕೊಡೋ ಅಂಥವನ್ನ ನೀವು 6 ತಿಂಗಳಿಗೊಮ್ಮೆ ಕರೆಕ್ಟಾಗಿ ಶೆಡ್ಯೂಲ್ ಮಾಡಿಕೊಂಡು 6 ತಿಂಗಳಿಗೆ ಒಂದೊಂದ್ಸರಿ ವ್ಯಾಕ್ಸಿನ್ ಮಾಡ್ಕೊತಾ ಹೋಗಿ. ಇನ್ನೊಂದಿದೆ ಬ್ಲೂ ಟಂಗ್ ಅಂತ ಹೇಳ್ಬಿಟ್ಟು, ಅಂದರೆ ನೀಲಿ ನಾಲಿಗೆ ಅಂತ ಕರಿತೀವಿ. ಇದರಲ್ಲಿ ಸಾಮಾನ್ಯವಾಗಿ ನೀಲಿ ನಾಲಿಗೆ ಬಂತು ಅಂತಂದರೆ ತುಂಬ ಕಷ್ಟ. ಅನಿಮಲ್ಸ್ ಏನಾಗುತ್ತೆ, ಈ ಬಾಯೆಲ್ಲ ನಾಲಿಗೆ ಇರುತ್ತಲ್ಲ, ಮೇವು ತಿನ್ನೋ ಅಂಥದ್ದೇ ಮೇಯ್ನ್ ನಾಲಿಗೆಯಿಂದ ತಿನ್ನೋದು ಈ ಅನಿಮಲ್ಸ್ ಎಲ್ಲ ಎತ್ಕೊಂಡು. ನಾಲಿಗೆ ಮೇಲೆ ನೀಲಿ ಕಲರು ಅಥವಾ ಕಪ್ಪು ಕಲರು ಹುಣ್ಣಾಗುತ್ತೆ, ಬಾಯಿ ಪಕ್ಕದಲ್ಲೆಲ್ಲ ಹುಣ್ಣಾಗೋಕ್ಕೆ ಶುರು ಮಾಡ್ತದೆ, ಕಾಲುಗಳು ಪ್ರಾಬ್ಲಮ್ ಆಗೋಕ್ಕೆ ಶುರು ಮಾಡ್ತದೆ. ಈ ಪ್ರಾಬ್ಲಮ್ ಶುರುವಾದಾಗ ನಾವು ಟ್ರೀಟ್ಮೆಂಟ್ ಮಾಡೋದಕ್ಕೆ ಭಾಳ ಕಷ್ಟ ಆಗುತ್ತೆ. ಅನಿಮಲ್ಸನ್ನು ಈ ಮರಿಗಳಾದರೆ ನಿಮಗೆ ತೀರಾ ಉಳ್ಕೊಳ್ಳೋದು ಕಷ್ಟ ಆಗುತ್ತೆ. ದೊಡ್ಡ ಅನಿಮಲ್ಸನ್ನು ಉಳಿಸ್ಕೋಬೋದು ಟ್ರೀಟ್ಮೆಂಟ್ ಮಾಡಿ. ಬಟ್ ಈ ಟ್ರೀಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದರೆ ವ್ಯಾಕ್ಸಿನ್, ನೀಲಿ ನಾಲಿಗೆಗೂ ಅಷ್ಟೇ ವರ್ಷಕ್ಕೊಂದು ವ್ಯಾಕ್ಸಿನ್ ಹಾಕ್ಕೊಳ್ಳಿ, ಏನೂ ಪ್ರಾಬ್ಲಮ್ ಆಗೋಲ್ಲ. ನಮ್ಮದು ಯಾವುದೋ ಒಂದು ಜಾಗದಲ್ಲಿದೆ, ಅಲ್ಲಿ ಏನೂ ಬರೋಲ್ಲ ನಮಗೆ, ನಮ್ಮ ತುಂಬ ಸಫೆಸ್ಟಿಕೇಟೆಡ್ ಆಗಿದೆ ಫಾರಮು, ನಮಗೇನು ಬರೋಲ್ಲ ಅಂತ ಹೇಳ್ಬಿಟ್ಟು ಯಾರೂ ಮರಿಬೇಡಿ. ಯಾವುದೇ ಗಾಳಿ ಮುಖಾಂತರ ಬರ್ಬೋದು. ಹೊರಗಡೆ ಎಲ್ಲೋ ವಾಹನ ಹೋಗ್ತಾ ಇದೆ, ಅದರಲ್ಲಿ ಯಾವುದೋ ಇನ್ಫೆಕ್ಟ್ ಆಗಿರೋ ಅನಿಮಲ್ ಹೋಗ್ತಾ ಇದೆ, ಆ ಗಾಳಿ ಬಂದರೆ ಸಾಕು ನಮಗೆ, ಅಲ್ಲಿಂದ ಬ್ಯಾಕ್ಟೀರಿಯಾ ಅಥವಾ ವೈರಸ್ಸು ನಿಮ್ಗೆ ಯಾವುದೇ ಇದಿಲ್ದಿರೋನು ಮೂವ್ ಆಗಿ ನಿಮ್ಮ ಫಾರ್ಮಿಗೆ ಬರ್ಬೋದು. ಅದಕ್ಕೋಸ್ಕರ ನಾನು ಎಲ್ಲೋ ದೂರದಲ್ಲಿದೆ, ನಾನು ಊರಿಂದ ಆಚೆ ಇದ್ದೀನಿ, ಈ ಥರ ಮರಿಬೇಡಿ. ಪ್ರತಿ ವರ್ಷ ಏನಿದೆಯೋ ವ್ಯಾಕ್ಸಿನ್ ಶೆಡ್ಯೂಲ್ ಏನಿದೆಯೋ ಆ ವ್ಯಾಕ್ಸಿನ್ ಶೆಡ್ಯೂಲನ್ನು ಮುಗಿಸ್ಕೊಳ್ಳಿ. ಅದು ಬಿಟ್ಟರೆ ನಿಮಗೆ ನೆರಡಿ ರೋಗ ಅಂತ ಕರೀತಾರೆ, ಆಂಥ್ರಾಕ್ಸ್ ತುಂಬ ಕಡಿಮೆ ಬರೋದು. ಏನಾಗುತ್ತೆ, ಆಂಥ್ರಾಕ್ಸು ಯಾವುದೋ ಒಂದು ಹಳ್ಳಿಗೆ ಸೀಮಿತ ಆಗಿರುತ್ತೆ ಅಂತಂದರೆ ಆ ಹಳ್ಳಿನಲ್ಲಿ ಮಾತ್ರ ಇರುತ್ತೆ, ಹೊರಗಡೆ ಹೋಗೋದು ತುಂಬ ಕಷ್ಟ. ಅದು ಒಂದು ಹಳ್ಳಿನಲ್ಲಿ ಬಂದಿದೆ ಅಂದರೆ ಆ ಹಳ್ಳಿಗೆ ಸೀಮಿತವಾಗಿ ಆಂಥ್ರಾಕ್ಸ್ ಬರುತ್ತೆ. ಅದು ಸಹ ಬಬ್ಬೆಗಳು ಮೈಯೆಲ್ಲ ಗಾಯಗಳಾಗೋದು, ಬೊಬ್ಬೆಗಳಾಗೋದು, ಆ ಥರದ ಚಾನ್ಸಸ್ ಇರುತ್ತೆ. ಅದಕ್ಕೆ ಸರ್ಕಾರದ ಕಡೆಯಿಂದ ಆಂಥ್ರಾಕ್ಸ್ದು ನಿಮಗೆ ಇದು ಬರುತ್ತೆ, ವ್ಯಾಕ್ಸಿನೇಷನ್ಸ್ ಬರುತ್ತೆ, ಅದನ್ನು ಬೇಕಾದ್ರೆ ಮಾಡ್ಕೋಬೋದು. ಅದರ್ವೈಸ್ ಬೇರೆ ವ್ಯಾಕ್ಸಿನ್ಗಳೆಲ್ಲ ನೀವು ಹೊರಗಡೆಯಿಂದ ಬೈ ಮಾಡಿಕೊಂಡು ಕೊಟ್ಕೊಂಡ್ರೆ ತುಂಬ ಒಳ್ಳೆಯದು. ಈ ವ್ಯಾಕ್ಸಿನ್ಗಳಿಗೆ ತುಂಬ ದುಬಾರಿ ಏನೂ ಆಗೋಲ್ಲ. ಎಲ್ಲ ಒಂದು 50 ಅನಿಮಲ್ ಇದೆ ನಿಮ್ಮ ಹತ್ರ ಅಂದರೆ 50 ಅನಿಮಲ್ಗೂ ಎಲ್ಲ ನಿಮ್ಮ ಖರ್ಚಾಗೋದು ₹100 ಹಿಡಿದು ₹350 ತನಕ ಆಗ್ಬೋದು. ತುಂಬ ಜನ ತುಂಬ ದುಬಾರಿ ಆಗ್ಬಿಡುತ್ತೆ, ಅದಕ್ಕೆ ನಾವು ಮಾಡೋಕ್ಕಾಗಲ್ಲ, ವ್ಯಾಕ್ಸಿನ್ ಮಾಡೋಕ್ಕಾಗಲ್ಲ ಅಂತೇಳಿ ಇದು ಮಾಡ್ತಾರೆ. ಒಂದು ಮರಿ ಇದ್ದರೂ ಸಹ ನಿಮ್ಮ ಮನೆಯಲ್ಲಿ ₹150 ಖರ್ಚು ಮಾಡೋದು ದೊಡ್ಡದಲ್ಲ. ನಿಮ್ಮ ಮರಿ ಹೋಯ್ತು ಅಂದರೆ 20,000 30,000 ಕಳ್ಕೊಂಡ್ರೆ ಅದ್ರ ಬದಲು ₹150 ಖರ್ಚು ಮಾಡಿ ಸಾಕಾಗುತ್ತೆ. ಮರಿ ಹುಟ್ಟಿ 2 ಡೇಸ್ ಆಗಿದೆ ಅಂದರೆ ಇವತ್ತು ಸಂಜೆ ಬಂದರೆ 2 ಡೇಸ್ ಆಗುತ್ತೆ. ಇದು ನೋಡಿ, ಕರಳು ಬಳ್ಳಿ ನೋಡಿ,
2 ಡೇಸ್ ಆಗಿದೆ. ಇದು ತೂಕ ಮಾಡಿ ತೋರಿಸ್ತೇನೆ ನಿಮಗೆ. ಮರಿ ಎಷ್ಟು ಕೆ ಜಿ ಬರುತ್ತೆ ಅಂತ ನೋಡ್ಕೊಳ್ಳಿ. ಐದು ಕೆ ಜಿ 50 ಗ್ರಾಮ್ ಇದೆ. ಸಿಂಗಲ್ ಕಿಡ್ ಅಥವಾ ಡಬಲ್ ಕಿಡ್? ಇಲ್ಲ, ಡಬಲ್ ಕಿಡ್ ಸರ್. ಅದು ನಿಮ್ಗೆ ತೋರಿಸೋದಕ್ಕೋಸ್ಕರ ಒಂದು ತೊಗೊಂಬಂದಿದ್ದಷ್ಟೇ, ಎಷ್ಟು ತೂಕ ಬರುತ್ತೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಹೇಗೆ ನೋಡ್ಕೊಳ್ಳಿ, ಇದು ಪಾದ ಇದೆಯಲ್ಲ, ಕೆಲವೊಂದೊಂದು ಹುಟ್ಟಿದಾಗ ಈ ಥರ ಕಾಣ್ತಾ ಇರ್ತವೆ. ನಿಮ್ಮ ಪಾದ ನಡಿಬೇಕಾದ್ರೆ ಈ ಥರ ಬಗ್ಸಿ ನಡೀತಾ ಇರ್ತವೆ. ಅದು ಏನು ತೊಂದರೆ ಆಗಲ್ಲ. ಇನ್ನು 4-5 ದಿನ ಆದಮೇಲೆ ಇದು ಸ್ಟ್ರೈಟ್ ಆಗುತ್ತೆ. ತುಂಬ ಜನ ಭಯ ಬೀಳ್ತಾರೆ, ಏನೋ ನಮ್ಮ ಮೇಕೆ ಮರಿ ಈ ಥರ ಸೊಟ್ಟಿಗೆ ನಡೀತಾ ಇದೆ, ಕಾಲುಗಳು ಬಗ್ಕೊಂಡಿದ್ದಾವೆ ಅಂತ ಹೇಳ್ಬಿಟ್ಟು. ಇದರಲ್ಲಿ ಏನಾಗುತ್ತೆ ಅಂತಂದರೆ ವೆಯ್ಟ್ ಜಾಸ್ತಿ ಇರುತ್ತೆ. ಮರಿಗಳು ವೆಯ್ಟ್ ಜಾಸ್ತಿ ಇರೋದ್ರಿಂದ ಪಾದದ ಮೇಲೆ ಭಾರ ಜಾಸ್ತಿ ಆಗುತ್ತೆ. ಆಗ ಮುಂದಿನ ಕಾಲಗಳು ಈ ಥರ ಬಗ್ಗದಂಗೆ ಕಾಣುತ್ತೆ ನಮಗೆ. ಬಟ್ 5 to 6 ಡೇಸಲ್ಲಿ ಇದು ಸ್ಟ್ರೈಟಾಗಿ ನಡೆಯೋಕ್ಕೆ ಶುರು ಮಾಡುತ್ತೆ. ಅದೇನು ತೊಂದರೆ ಆಗೋಲ್ಲ. ತುಂಬ ಜನ ಇಲ್ಲಿ ಅನಿಮಲ್ ತೊಗೊಂಡೋಗೋರು ಮರಿ ಆಗಿದಾಗ ಫೋನ್ ಮಾಡಿದ್ದಾರೆ, ಸರ್ ನಮ್ಮ ಮರಿ 4.25 kg 4.75 kg ಇದೆ ಸರ್, ಯಾಕೋ ಮುಂದಿನ ಕಾಲಗಳು ಬಗ್ಗಿಸ್ಕೊಂಡು ನಡೀತದೆ ಸರ್ ಅಂತ ಹೇಳ್ಬಿಟ್ಟು. ಅದೇನು ಡಿಫಿಷಿಯನ್ಸಿ ಅಲ್ಲ. ಮರಿ ತುಂಬ ದಪ್ಪ ಇರೋದ್ರಿಂದ ಮತ್ತು ಕಾಲುಗಳು ಉದ್ದ ಇರೋದ್ರಿಂದ ಭಾರ ಜಾಸ್ತಿಯಾಗಿ ಈ ಥರ ಕಾಲುಗಳು ಬಗ್ದಂಗೆ ಕಾಣ್ತವೆ. ಅದಾದಮೇಲೆ ಸರಿ ಹೋಗುತ್ತೆ, ಏನು ತೊಂದರೆ ಆಗಲ್ಲ. ಅದೇನೋಗ್ಯಾ ಇದು 15 ದಿನ ಆಗಿದೆ ಸರ್. ಸಂಜೆ 6 ಗಂಟೆ ಬಂದರೆ 15 ದಿನ ಆಗುತ್ತೆ ಇದಕ್ಕೆ. ಇದು ಸಿಂಗಲ್ ಕಿಡ್ ಆಗಿರೋದು. 17 kg 750 ಸರ್. 1 ತಿಂಗಳ ಮೇಲೆ 24 ದಿನ ಆಗಿದೆ ಇದು. ಈಗ ನೋಡಿದ್ರಲ್ಲ ನೀವು, ವೆಯ್ಟ್ ಯಾವ ಥರ ಬರುತ್ತೆ ಅಂತ ನೋಡಿದ್ರಲ್ಲ. ಈ ಥರ ಬರಬೇಕು ಅಂತಂದರೆ ನೀವು ಮೈನಾಗಿ ಫಾಡ್ರು, ಲೆಗ್ಯೂಮ್ಸು ಯಾವುದನ್ನು ಬಳಸ್ತಾ ಇದ್ದೀರಾ ಅನ್ನೋದು ಮೇಯ್ನ್ ಆಗುತ್ತೆ. ನೀವು ಆದಷ್ಟು ಮೇಕೆಗಳಿಗೆ ಬೆಲಿ ಮೆಂತೆ ಬೆಳೆಸ್ಕೊಳ್ಳಿ. 70% ಹತ್ತಿರ ಬೆಲಿ ಮೆಂತೆ ಬೆಳೆಸ್ಕೊಳ್ಳಿ. ಇನ್ನು ಮಿಕ್ಕಿದ್ದನ್ನು ಯಾವುದಾದ್ರೂ ಸರಿ. ನಾವು ಬಳಸ್ತಾ ಇರೋದು ಮೈಜ್, ಯೆಲ್ಲೋ ಮೈಜು. ನೀವು ಬೇಕಾದ್ರೆ ಬೆಲಿ ಮೆಂತೆನ ಜೊತೆಗೆ ಬೇರೆ ಬೇರೆ ಯಾವ್ದು ಸಿಗುತ್ತದೋ ಅದನ್ನು ಹಾಕ್ಕೊಳ್ಳಿ. ಈ ಥರ ಬೆಳೆದಾಗ ಏನಾಗುತ್ತೆ, ಮರಿಗಳು ಅಷ್ಟೇ ಆರೋಗ್ಯವಾಗಿ ಬೆಳೀತವೆ. ಮರಿಗಳಿಗೆ ಹೊಟ್ಟೆ ತುಂಬ ಕೊಡ್ಬೋದು ಅದನ್ನು, ಬೆಲಿ ಮೆಂತೆನ. ನಿಮಗೆ 15 ದಿನಕ್ಕೆ ಮೇವು ತಿನ್ನೋಕ್ಕೆ ಶುರುವಾಗುತ್ತೆ. ತಿನ್ನೋಕ್ಕೆ ಶುರುವಾದಾಗಿಂದನೂ ಮೇವನ್ನ ಹೊಟ್ಟೆ ತುಂಬ ಕೊಡ್ಬೋದು ನೀವು. ಅದೇ ಈಗ ಏನಾಗುತ್ತೆ, ಆಲ್ಫಾನ ಹೊಟ್ಟೆ ತುಂಬ ಕೊಡಲಿಕ್ಕೆ ಆಗಲ್ಲ. ಮರಿಗಳಿಗೆ ಇಂಡೈಜೆಷನ್ ಆಗುತ್ತೆ. ಪ್ರೋಟೀನ್ ಹೆವಿ ಇರೋದ್ರಿಂದ ಅದರಲ್ಲಿ ಫೈಬರ್ ಇರಲ್ಲ ಆಲ್ಫಾನಲ್ಲಿ. ಅದು ಕೊಟ್ಟಾಗ ಪ್ರಾಬ್ಲಮ್ ಆಗುತ್ತೆ. ಬಟ್ ಬೇಲಿ ಮೆಂತೆ ಎಡ್ಜುಲೂಸನ್ ಏನಿದೆ ಅದನ್ನು ಹೊಟ್ಟೆ ತುಂಬ ಕೊಡ್ಬೋದು. ಯಾವುದೇ ಪ್ರಾಣಿಗಳಿಗಾಗಲಿ, ಹಸುಗಳಿಗಾಗಲಿ ಅಥವಾ ಮೇಕೆಗಳಿಗಾಗಲಿ ಏನೂ ಪ್ರಾಬ್ಲಮ್ ಬರಲ್ಲ. ಮುಂಚೆ ನಾವು ಒಂದು 2% ನೇಪಿಯರನ್ನು ಬಳಸ್ತಾ ಇದ್ವಿ. ಅದನ್ನು ಸಂಪೂರ್ಣವಾಗಿ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಈಗ ನೇಪಿಯರ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಮುಂಚೆ ಹೇಳಿದ್ದೆ ನಿಮಗೆ, ಲಾಸ್ಟ್ ವೀಡಿಯೋದಲ್ಲಿದೆ, ಒಂದು 2% ಬಳಸ್ತಾ ಇದ್ದೀವಿ ಸರ್, ಅದರಲ್ಲಿ ಆಕ್ಸಾಲೈಟ್ಸ್ ಇರೋದ್ರಿಂದ ಬಳಸಲ್ಲ ಅಂತ ಹೇಳಿದ್ದೆ. ಈಗ ಅದನ್ನು ಸಹ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ನೇಪಿಯರ್ ಅನ್ನೋದನ್ನು ನಮ್ಮ ಅನಿಮಲ್ಸಿಗೆ ಟಚ್ ಸಹ ಮಾಡಿಸ್ತಾ ಇಲ್ಲ. ಬರೀ ಎಡ್ಜುಲೂಸನ್ನು ಮತ್ತು ಕಾರ್ನ್ ಇವೆರಡನ್ನೇ ಬಳಸ್ತಾ ಇದ್ದೀವಿ. ನೇಪಿಯರನ್ನು ಎಲ್ಲ ರೈತರು ಆದಷ್ಟು ಕಡಿಮೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಯಾಕೆ ಅಂತಂದರೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೇನೆ, ನೇಪಿಯರಲ್ಲಿ ಏನಿದೆ ಪ್ರಾಬ್ಲಮ್ಮು, ಏನು ಹಾಕಿದ್ರೆ ಏನಾಗುತ್ತೆ ಅಂತ ಹೇಳಿದ್ದೇನೆ. ಅದರಲ್ಲಿ ಆಕ್ಸಾಲೈಟ್ಸ್ ಇರೋದ್ರಿಂದ ಯಾವುದೇ ಪ್ರಾಣಿಗೆ ಆಕ್ಸಾಲೈಟ್ ಕೆಲಸ ಏನು ಅಂತಂದರೆ ಅದರಲ್ಲಿರೋಂಥ ಕ್ಯಾಲ್ಶಿಯಮ್ಮು ಮತ್ತು ಇದನ್ನೆಲ್ಲ ಎಳೆದು ಗಂಜಲ ಮತ್ತು ಸಗಣಿ ಮುಖಾಂತರ ಆಚೆ ಆಗ್ತಾ ಬರುತ್ತದೆ. ಆದ್ದರಿಂದ ಆದಷ್ಟು ರೈತರು ನೇಪಿಯರನ್ನು ಬಳಸೋದನ್ನು ಕಡಿಮೆ ಮಾಡಿಕೊಂಡು ನೇಪಿಯರಿಂದ ಆಚೆ ಬನ್ನಿ. ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಯಾವುದಾದ್ರೂ ಬೇರೆ ಬೆಳೆಗಳು ಯಾವ ಸಿಗ್ತಾವೋ ಅದನ್ನು ಬಳಸ್ಕೊಳ್ಳಿ. ಮೈಜ್ ಆಗ್ಬೋದು ಅಥವಾ ಬೆಲಿ ಮೆತೆ ಆಗ್ಬೋದು. ಈ ಥರದನ್ನು ಬಳಸ್ಕೊಳ್ತಾ ಬನ್ನಿ. ನಿಮ್ಮ ಅನಿಮಲ್ಸ್ ಆರೋಗ್ಯವಾಗಿರ್ತವೆ.